We looked at the role of women earlier, why God created women, what an important role they have. That's what we studied first. Then we started looking at the different character women in the Bible. ಸಹೋದರಿಯರನ್ನ ದೇವರು ಸೃಷ್ಟಿ ಕಾರ್ಯದಲ್ಲಿ ಯಾವ ಉದ್ದೇಶಕ್ಕೋಸ್ಕರವಾಗಿ ಉಂಟು ಮಾಡಿದನು, ಅವರ ಪಾತ್ರ ಎಷ್ಟು ಪ್ರಮುಖವಾಗಿದೆ ಎಂಬುದನ್ನು ಮೊಟ್ಟ ಮೊದಲನೇದಾಗಿ ಕಲಿತವರಾಗಿ ಆ ನಂತರದಲ್ಲಿ ಸತ್ಯವೇದದ ಕೆಲವು ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೇವೆ. We have looked at about 20 women of the Bible. ನಾವು ಸುಮಾರು 20 ಸ್ತ್ರೀಯರ ಕುರಿತಾಗಿ ನಾವು ಸತ್ಯವೇದದ ಸ್ತ್ರೀಯರಾಗಿ ಕಲಿಯುತ್ತಾ ಇದ್ದೇವೆ. We looked at the two women in whose name there are books in the Bible, Ruth and Esther. ಇಬ್ಬರು ಸ್ತ್ರೀಯರ ಹೆಸರಿನಲ್ಲಿರ್ತಕ್ಕಂಥ ಸತ್ಯವೇದದ ಪುಸ್ತಕಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. ಅದು ಮೊದಲನೇದು ರೂತಳು ಹಾಗೂ ಎರಡನೇದು ಎಸ್ತೇರಳ ಕುರಿತಾಗಿ. We're not completed with Esther, but we looked at Esther last week. ಕಳೆದ ವಾರ ಅಂದ್ರೆ ಅದರ ಹಿಂದಿನ ವಾರ ನಾವು ಸೇರಿ ಬಂದಾಗ ನಾವು ಎಸ್ತೇರಳ ಪುಸ್ತಕವನ್ನು ಅಧ್ಯಯನ ಮಾಡುತ್ತಾ ಅದನ್ನ ಇನ್ನೂ ಪೂರ್ಣಗೊಳಿಸಿಲ್ಲ. One was a Gentile woman and one is a Jewish woman. Ruth was a Gentile who married a Jew, and here is a Jewish woman married a Gentile king. ರೂತಳು ಅನ್ಯ ದೇಶದವಳಾಗಿದ್ದು ಯಹೂದ್ಯರ ಪುರುಷನನ್ನ ವಿವಾಹವಾದಳು. ಎಸ್ತೇರಳು ಯಹೂದ್ಯ ಸ್ತ್ರೀಯಾಗಿದ್ದು ಆಕೆ ಅನ್ಯ ದೇಶದ ರಾಜನನ್ನ ವಿವಾಹವಾದಳು. When the whole Jewish people's life was in danger, she took things in her hand by trusting in God and the advice of Mordecai. She went to plead before the king for her people, the Jews. ಯಹೂದ್ಯರು ಸಂಕಟಕ್ಕೆ ಒಳಗಾದಾಗ ಮೊರ್ದೆಕೈಯ ಸಲಹೆಯ ಮೇರೆಗೆ ಎಸ್ತೇರಳು ಯಹೂದ್ಯರನ್ನ ಕಾಪಾಡುವಂತ ಕಾರ್ಯವನ್ನ ತನ್ನ ಕೈಗೆ ತೆಗೆದುಕೊಂಡು ಅರಸನ ಬಳಿಗೆ ಹೋಗಿ ಅವರಿಗೋಸ್ಕರವಾಗಿ ಬೇಡಿಕೊಳ್ಳುವುದಕ್ಕೆ ಪಾತ್ರವನ್ನು ವಹಿಸಿದಳು. She said, if I perish, let me perish. ಆಕೆ ಹೇಳಿದ್ದೇನೆಂದ್ರೆ, ನಾನು ಸತ್ತರೆ ಸಾಯುತ್ತೇನೆ. And she was willing to put her life on the line and go and plead for her people. ಮತ್ತು ಆಕೆಯ ಜೀವವನ್ನೇ ಅಪಾಯಕ್ಕೆ ಗುರಿಯಾದರೂ ಸಹ ಆಕೆಯು ತನ್ನ ಜನರಿಗೋಸ್ಕರವಾಗಿ ಬೇಡಿಕೊಳ್ಳುವುದಕ್ಕಾಗಿ ಅರಸನ ಮುಂದೆ ಹೋಗುವಂತವಳಾದಳು. There was an enemy, Haman, who wanted to destroy God's chosen people. ದೇವ ಜನರನ್ನ ನಾಶ ಮಾಡುವುದಕ್ಕಾಗಿ ಯಹೂದ್ಯರಿಗೆ ವಿರೋಧಿಯಾದಂತಹ ಹಾಮಾನನು ಒಬ್ಬನಿದ್ದನು. Anyhow, we stopped where she asked the king to come for a feast that she was preparing. ನಾವೆಲ್ಲಿಗೆ ನಿಲ್ಲಿಸಿದ್ದೇವೆ ಎಂಬುದಾಗಿ ಹೇಳಿದ್ರೆ, ಆಕೆಯು ಅರಸನನ್ನ ತನ್ನ ಮನೆಗೆ ಆಹ್ವಾನವನ್ನ ನೀಡಿದ್ದರ ಆ ಒಂದು ಸಂಗತಿಗೆ ನಾವು ಅಲ್ಲಿಗೆ ನಿಲ್ಲಿಸಿದೆವು. He was preparing a feast and invited the king and Haman to come. ಮತ್ತು ಆಕೆಯು ತನ್ನ ಮನೆಯಲ್ಲಿ ಒಂದು ಔತಣವನ್ನು ಸಿದ್ಧಪಡಿಸಿ ಅರಸನನ್ನು ಹಾಮಾನನನ್ನು ಸ್ವಾಗತಿಸಿ ಇದ್ದಳು. ಆ ಒಂದು ಸಂದರ್ಭದಲ್ಲಿ ನಾವು ಕಲಿಯುತ್ತಾ ಇದ್ದೆವು. And we looked at chapter 5 verse 3. Please read that. Esther chapter 5 verse 3. ಎಸ್ತೇರಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನ. ಎಸ್ತೇರಳು 5:3. ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. Yeah, the king said, even half of the kingdom I'll give. What is your request? ಅರಸನು ಹೇಳಿದನು, ನನ್ನ ಅರ್ಧ ರಾಜ್ಯವನ್ನಾದರೂ ನಿನಗೆ ಕೊಡುತ್ತೇನೆ, ನಿನ್ನ ಬೇಡಿಕೆ ಏನು ಎಂಬುದಾಗಿ ಕೇಳಿದನು. In the New Testament there is a king called Herod who said the same thing when his brother's wife that he has taken, Herodia, her daughter danced and pleased him, maybe a very filthy promiscuous dance, and the king was very happy and said, what do you want? I can even give half the kingdom. ಹೊಸ ಒಡಂಬಡಿಕೆಯಲ್ಲೂ ಸಹ ಹೆರೋದನು ಆತನ ತಮ್ಮನ ಹೆಂಡತಿಯಾದಂಥ ಅವಳ ಮಗಳು ಹೆರೋದ್ಯಳು ಅಸಹ್ಯವಾಗಿ ನಾಟ್ಯವಾಡುತ್ತಾ ಆಕೆ ಬಂದಾಗ ಅಲ್ಲಿ ಮೆಚ್ಚಿ, ಆಕೆ ನಾಟ್ಯವನ್ನು ಮೆಚ್ಚಿ, ನನ್ನ ಅರ್ಧ ರಾಜ್ಯವನ್ನಾದರೂ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ, ನಿನ್ನ ಕೋರಿಕೆ ಏನು ಎಂಬುದಾಗಿ ಅಲ್ಲಿ ಒಂದು
ಅಸಹ್ಯವಾದಂತಹ ಒಂದು ಸನ್ನಿವೇಶದಲ್ಲಿ ಆತನು ಅಲ್ಲಿ ಒಪ್ಪಿಗೆಯನ್ನು ಕೊಡುತ್ತಾನೆ. This king is also telling, what is your request? I'll give in, even if it's half the kingdom. ಅಲ್ಲಿ ಆ ಹೊಸ ಒಡಂಬಡಿಕೆ ಆ ಘಟನೆಯಲ್ಲಿಯೂ ಸಹ ಹೆರೋದನು ನನ್ನ ಅರ್ಧ ರಾಜ್ಯವನ್ನಾದರೂ ಸರಿ ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ಅಲ್ಲಿಯೂ ಸಹ ಹೇಳುವಂಥದ್ದನ್ನು ನಾವು ನೋಡ್ತೇವೆ. I'll give the whole kingdom. ನಾನು ಇಡೀ ಪೂರ್ಣ ರಾಜ್ಯವನ್ನು ಕೊಡುವುದಿಲ್ಲ. Nobody said like that. ಆ ರೀತಿಯಾಗಿ ನಾನು ಪೂರ್ಣ ರಾಜ್ಯವನ್ನು ಕೊಡ್ತೇನೆ ಎಂಬುದಾಗಿ ಯಾರು ಹೇಳಲಿಲ್ಲ. But our heavenly Father pleased to give us the whole kingdom. We are the people of the kingdom of God. ನಾವು ದೇವ ಜನರಾಗಿದ್ದೇವೆ. ನಮ್ಮ ತಂದೆಯಾದಂಥ ಪರಲೋಕದ ದೇವರು ನಮಗೆ ಪೂರ್ಣ ಪರಲೋಕವನ್ನು ನಮಗೋಸ್ಕರವಾಗಿ ಆತನಿಟ್ಟಿದ್ದಾನೆ. He has prepared a kingdom for us. It's not half the kingdom. We are going to inherit the kingdom completely. ನಾವು ನಿತ್ಯ ಬಿಡಾರ ಪರಲೋಕ ರಾಜ್ಯವನ್ನು ಸಂಪೂರ್ಣವಾಗಿ ಅಧೀನಪಡಿಸಿಕೊಳ್ಳುತ್ತೇವೆ. ಅಲ್ಲಿ ಆತನು ಸ್ವಲ್ಪವನ್ನು ನಮಗೆ ನೀಡುವುದಿಲ್ಲ, ಪೂರ್ಣ ರಾಜ್ಯವನ್ನು ನಮಗೋಸ್ಕರವಾಗಿ ಇಟ್ಟಿದ್ದಾನೆ. And anyway, when King asked Esther, what is your request? She did not immediately reveal what the request is. She said, come again for tomorrow's banquet. ಅಲ್ಲಿ ಹೇಗೂ ಅರಸನು ಕೇಳಿದ ಕೋರಿಕೆಗೆ ಎಸ್ತೇರಳು ತತ್ಕ್ಷಣವಾಗಿ ಆಕೆಗೇನು ಬೇಕು ಎಂಬುದಾಗಿ ಕೇಳಿಕೊಳ್ಳಲಿಲ್ಲ. ಬದಲಾಗಿ ನಾಳೆಯೂ ಸಹ ಹಾಮಾನನೊಂದಿಗೆ ಔತಣಕ್ಕೆ ಮತ್ತೊಮ್ಮೆ ಬರಬೇಕೆಂಬುದಾಗಿ ಆಕೆ ಕೇಳಿಕೊಂಡಳು. He told what the request is at that time. Before God doing his work the next day, things would have been different. Haman was there. Could have been very tragic if she told what was her request. ಆಕೆಯ ಕೋರಿಕೆ ವಿಜ್ಞಾಪನೆ ಏನು ಎಂಬುದಾಗಿ ಅದೇ ದಿವಸ ಹೇಳಿದ್ದಿದ್ರೆ ಮಾರನೇ ದಿವಸ ದೇವರು ತನ್ನ ಕಾರ್ಯವನ್ನ ನೆರವೇರಿಸುವುದಕ್ಕೆ ಅವಕಾಶ ಕೊಡದೆ ಹಾಮಾನನು ಭಯಂಕರ ಕ್ರೂರ ವ್ಯಕ್ತಿಯಾದಂತಹ ಹಾಮಾನನ ಒಂದು ಈಡೇರಿಕೆಯ ಒಂದು ಆ ಸನ್ನಿವೇಶವನ್ನ ಅದೇ ದಿವಸದಲ್ಲಿ ತನ್ನ ಕೋರಿಕೆಯನ್ನು ಹೇಳುವುದರ ಮುಖಾಂತರವಾಗಿ ಆಕೆಯು ತಾನು ಆಕೆ ತೆಗೆದುಕೊಳ್ಳಲಿಲ್ಲ. Sometimes we have to wait for God's time. ನಾವು ಕೆಲವು ಸಾರಿ ದೇವರ ಸಮಯಕ್ಕೋಸ್ಕರವಾಗಿ ಕಾದುಕೊಂಡವರಾಗಿರಬೇಕು. Haman is already planning to destroy Mordecai and his people. ಹಾಮಾನನು ಈಗಾಗಲೇ ಮೊರ್ದೆಕೈಯನ್ನು ಮತ್ತು ಆತನ ಎಲ್ಲ ಸ್ವಕುಲ ಯಹೂದ್ಯರನ್ನ ನಾಶಪಡಿಸುವುದಕ್ಕೆ ಆತನು ಯೋಜನೆ ಹಾಕಿದ್ದನು. That Haman's plan need to be destroyed before she can put her request. ಆ ಒಂದು ಹಾಮಾನನ ಕೋರಿಕೆಯು ಅದು ನಾಶವಾಗಬೇಕಿತ್ತು ಈಕೆಯ ಕೋರಿಕೆಯನ್ನ ಕೇಳುವುದಕ್ಕಿಂತ ಮುಂಚಿತವಾಗಿಯೇ. And we can see what all dramatic events happened after this in that one day. ಆ ಒಂದು ದಿನ ಕಳೆದ ನಂತರ ಎಂಥ ಒಂದು ನಾಟಕೀಯ ಸನ್ನಿವೇಶಗಳು ದಾಟಿ ಹೋದವು ಎಂಬುದಾಗಿ ನಮಗೆ ಗೊತ್ತಿದೆ. And in the second night, ಎರಡನೇ ರಾತ್ರಿಯಲ್ಲಿ she is going to tell her request to the king. ಆಕೆಯು ತನ್ನ ಕೋರಿಕೆಯನ್ನು ವಿಜ್ಞಾಪನೆಯನ್ನ ಅರಸನ ಮುಂದೆ ಇಡುವುದಕ್ಕೆ ಆಕೆ ಸಿದ್ಧಳಾಗಿದ್ದಳು. In chapter 5, 9 to 14, we see the pride of Haman. Please read chapter 5, 9 to 14. ಪುಸ್ತಕ 5ನೇ ಅಧ್ಯಾಯ 9ರಿಂದ 14ನೇ ವಚನದಲ್ಲಿ ಹಾಮಾನನ ಗರ್ವವನ್ನ ಕುರಿತಾಗಿ ನಾವು ನೋಡ್ತೇವೆ. 5, 9ರಿಂದ 14. ಆ ದಿನ ಹಾಮಾನನು ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಮೊರ್ದೆಕೈಯು ತನಗೆ ಭಯಪಡದೆ ತನ್ನ ಮುಂದೆ ಏಳದೆ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತಿರುವುದನ್ನು ಕಂಡು ಅವನ ಮೇಲೆ ಕೋಪಭರಿತನಾದನು. ಆದರೂ ತನ್ನನ್ನು ಬಿಗಿ ಹಿಡಿದುಕೊಂಡು ಮನೆಗೆ ಹೋಗಿ ತನ್ನ ಆಪ್ತರನ್ನು ಪತ್ನಿಯಾದ ಜೆರೆಷಳನ್ನು ಕರೆಸಿ ಅವರ ಮುಂದೆ ತನ್ನ ಘನೈಶ್ವರ್ಯಗಳನ್ನು ಪುತ್ರ ಲಾಭಾತಿಶಯವನ್ನು ಅರಸನು ತನ್ನನ್ನು ಸನ್ಮಾನಿಸಿ ಎಲ್ಲಾ ಸರದಾರರಲ್ಲಿಯೂ ರಾಜಸೇವಕರಲ್ಲಿಯೂ ತನಗೆ ಶ್ರೇಷ್ಠ ಸ್ಥಾನವನ್ನು ಅನುಗ್ರಹಿಸಿದ್ದನ್ನು ವರ್ಣಿಸಿದ ಮೇಲೆ, ಆಹಾ, ಎಸ್ತೇರ್ ರಾಣಿಯು ತಾನು ಸಿದ್ಧ ಮಾಡಿಸಿದ ಔತಣಕ್ಕೆ ಅರಸನ ಜೊತೆಯಲ್ಲಿ ನನ್ನನ್ನು ಹೊರತಾಗಿ ಇನ್ನಾರನ್ನೂ ಕರೆಸಲಿಲ್ಲ. ನಾಳೆಯೂ ಅರಸನ ಜೊತೆಯಲ್ಲಿ ಬರಬೇಕೆಂದು ನನಗೆ ಹೇಳಿದ್ದಾಳೆ. ಆದರೂ ಮೊರ್ದೆಕೈ ಎಂಬ ಯಹೂದ್ಯನು ಅರಮನೆಯ ಬಾಗಿಲಿನಲ್ಲಿ ನನ್ನ ಕಣ್ಣು ಮುಂದೆ ಕೂತಿರುವವರೆಗೂ ಇದೆಲ್ಲದರಿಂದಲೂ ನನಗೆ ತೃಪ್ತಿಯಾಗುವುದಿಲ್ಲ ಅಂದನು.
ಅದಕ್ಕೆ ಅವನ ಪತ್ನಿಯಾದ ಜೆರೆಷಳು ಅವನ ಎಲ್ಲ ಆಪ್ತರು 50 ಮೊಳ ಎತ್ತರವಾದ ಒಂದು ಗಲ್ಲು ಮರವನ್ನು ಸಿದ್ಧ ಮಾಡಿಸಿ, ನಾಳೆ ಅರಸನ ಅಪ್ಪಣೆಯನ್ನು ಪಡಕೊಂಡು ಮೊರ್ದೆಕೈಯನ್ನು ಅದಕ್ಕೆ ನೇತು ಹಾಕಿಸಬೇಕು. ಆಮೇಲೆ ನೀನು ಸಂತೋಷದಿಂದ ಅರಸನ ಜೊತೆಯಲ್ಲಿ ಔತಣಕ್ಕೆ ಹೋಗಬಹುದು ಎಂದು ಹೇಳಿದರು. ಹಾಮಾನನು ಈ ಮಾತಿಗೆ ಮೆಚ್ಚಿ ಗಲ್ಲು ಮರವನ್ನು ಸಿದ್ಧ ಮಾಡಿಸಿದನು. The joy that he had and the pride that he had, he has explained in his people and wife the position he has, how even Esther only invited him with the king. ಆತನ ಹೃದಯದಲ್ಲಿದ್ದಂತ ಆನಂದ, ಆತನ ಹೃದಯದಲ್ಲಿದ್ದಂತ ಗರ್ವವನ್ನ ತನ್ನ ಹೆಂಡತಿಗೂ ತನ್ನ ಇತರ ಜನರಿಗೂ ಆತನು ಅಲ್ಲಿ ತನ್ನ ಮನೆಯಲ್ಲಿ ಅದನ್ನು ವಿವರಿಸಿ, ಹೇಗೆ ಅರಸನು ತನ್ನನ್ನು ಗೌರವಿಸುವುದರಲ್ಲಿದ್ದಾನೆ, ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದ್ದಾನೆ ಮತ್ತು ಆತನನ್ನ ನಾಳೆಯೂ ಸಹ ಆತನೊಬ್ಬನನ್ನೇ ಹೇಗೆ ಎಸ್ತೇರಳು ಆಮಂತ್ರಿಸಿದ್ದಾಳೆ ಎಂಬುದರ ಕುರಿತಾಗಿ ವಿವರಿಸುತ್ತಾ ಬಂದನು. In the midst of that joy, he had a problem when he see Mordecai sitting at the gate, not bowing down to him. ಅವನ ಹೃದಯದಲ್ಲಿರುವಂತಹ ಆನಂದದ ಮಧ್ಯದಲ್ಲಿ ಒಂದು ಸಂಗತಿ ಆತನನ್ನ ಕಾಡುತ್ತಾ ಇದೆ. ಅದೇನೆಂದರೆ, ಮೊರ್ದೆಕೈಯು ಅರಮನೆಯ ಬಾಗಿಲಿನ ಬಳಿಯಲ್ಲಿ ಆತನನ್ನು ನೋಡಿದಾಗ ಎದ್ದು ನಿಲ್ಲದೆ ಆತನು ಕೂತುಕೊಂಡಿರುವುದನ್ನು ನೋಡುವಾಗ ಆತನಿಗೆ ಅಷ್ಟು ಸಂತೋಷವಿರಲಿಲ್ಲ. His wife gave a counsel, why don't you make a 50-foot gallows and tell the king to hang him tomorrow? ಆ ಹೆಂಡತಿಯು ಕೊಟ್ಟ ಸಲಹೆ ಏನೆಂದರೆ, 50 ಮೊಳ ಎತ್ತರದ ಒಂದು ಗಲ್ಲು ಮರವನ್ನು ಸಿದ್ಧಪಡಿಸಿ ಆತನನ್ನು ನಾಳೆ ಆತನನ್ನು ನೇತು ಹಾಕು ಎಂಬುದಾಗಿ ಸಲಹೆ ಕೊಟ್ಟಳು. To hang a man, you don't need a 50-foot gallows. You don't need it. It shows the pride of man and how he wanted to show his authority, how he wanted to destroy Mordecai. ಒಬ್ಬ ಮನುಷ್ಯನನ್ನ ಕೊಲ್ಲಬೇಕಾದರೆ 50 ಮೊಳದ ಎತ್ತರದ ಗಲ್ಲು ಮರ ಬೇಕಾಗಿಲ್ಲ. ಆದರೆ ಅದು ಯಾಕೆ ಅಷ್ಟು ಎತ್ತರದ ಮರ ಎಂಬುದಾಗಿ ಹೇಳಿದರೆ, ಆತನ ಗರ್ವ, ಆತನು ಬೇರೆಯವರಿಗೆ ಆ ಮೊರ್ದೆಕೈಯನ್ನು ಹೇಗೆ ಕೊಲ್ಲುತ್ತೇನೆ ಎಂಬುದಂತದನ್ನ, ಆ ಸೇಡನ್ನು ತೀರಿಸ್ತೇನೆ ಎಂಬುದಂತ ತಿಳಿಸುವುದಕ್ಕೋಸ್ಕರವಾಗಿ ಹೆಮ್ಮೆಯಿಂದ ಎತ್ತರವಾದಂಥ ಗಲ್ಲು ಮರವನ್ನ ಸಿದ್ಧಪಡಿಸಿದನು. And in the night itself he prepared the gallows. ಆ ರಾತ್ರಿಯಲ್ಲಿಯೇ ಗಲ್ಲು ಮರವನ್ನು ಸಿದ್ಧ ಮಾಡಿಸಿದನು. Everything was ready to hang him in the morning. All it need is a permission from the king. ಆ ಬೆಳಿಗ್ಗೆ ಹೊತ್ತಿಗೆ ಆತನನ್ನು ಗಲ್ಲಿಗೆ ಹಾಕುವಂತ ಎಲ್ಲ ಸಿದ್ಧತೆಗಳು ನಡೆದಿದ್ದವು. ಒಂದೇ ಒಂದು ಕಾರ್ಯ ಆಗಬೇಕಾಗಿತ್ತು, ಅರಸನಿಂದ ಅಪ್ಪಣೆ ದೊರೆಯಬೇಕಾಗಿತ್ತಷ್ಟೇ. I am sure you have read this book, so you know. I am going to quickly say that in chapter 6 we see a king who couldn't sleep that night. ನೀವು ಈ ಪುಸ್ತಕವನ್ನು ಓದಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಹಾಗಾಗಿ ನಾನು ಬೇಗನೆ ಹೇಳ್ತೇನೆ. ಏನೆಂಬುದಾಗಿ ಹೇಳಿದ್ರೆ, ಅಧ್ಯಾಯ 6ರಲ್ಲಿ ನಾವು ನೋಡ್ತೇವೆ, ಅರಸನಿಗೆ ನಿದ್ರೆ ಹತ್ತಲಿಲ್ಲ. In the Bible, you see many times God taken away the sleep of some kings and some people he put to sleep. ಸತ್ಯವೇದದಲ್ಲಿ ಕೆಲವು ಅರಸರಿಗೆ ದೇವರು ನಿದ್ರೆ ಬಾರದ ಹಾಗೆ ಮಾಡಿದನು, ಇನ್ನು ಕೆಲವರು ಅರಸರಿಗೆ ನಿದ್ರೆ ಮಾಡುವ ಹಾಗೆ ಮಾಡಿದ್ದಾನೆ. ಅರಸರು ಮಾತ್ರವಲ್ಲ, Adam was put to a deep sleep to make Eve. ಆದಾಮನನ್ನ ದೀರ್ಘ ನಿದ್ರೆಗೆ ಒಳಪಡಿಸಿ ಹವ್ವಳನ್ನ ಆತನಿಂದ ಉಂಟು ಮಾಡಿದನು. And Daniel, when his friends told the king to throw him into the lion's den, after giving that order, that night the king couldn't sleep. ಅರಸನು ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಬೇಕೆಂಬುದಾಗಿ ಆಜ್ಞೆ ಕೊಟ್ಟ ನಂತರ ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಹತ್ತಲಿಲ್ಲ. And we see, even though God's name is not in this book, we see the hand of God moving for his people. ನೋಡ್ರಿ, ಈ ಪುಸ್ತಕದಲ್ಲಿ, ಎಸ್ತೇರಳ ಪುಸ್ತಕದಲ್ಲಿ ದೇವರು ಎಂಬಂತ ಹೆಸರು ಇಲ್ಲದೇ ಇದ್ದರೂ ಸಹ ದೇವರ ಮರೆಯಾಗಿ ದೇವರ ಹಸ್ತವು ಕಾರ್ಯ ಮಾಡುತ್ತಾ ಇರುವುದನ್ನು ನಾವು ಚೆನ್ನಾಗಿ ಗಮನಿಸಬಹುದು. In 1 Samuel chapter 26 verse 12, ಮೊದಲನೇ ಸಮುವೇಲನ ಗ್ರಂಥ 26ನೇ ಅಧ್ಯಾಯ 12ನೇ ವಚನದಲ್ಲಿ, when Saul was chasing David to kill him, Saul went to a place, and that time David got an opportunity to kill him, but he didn't do that. But God gave a deep sleep to Saul. ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಯೋಜನೆ ಹಾಕಿ
ಒಂದು ಸ್ಥಳಕ್ಕೆ ಹೋಗಿ ಆತನನ್ನು ಕೊಲ್ಲುವುದಕ್ಕಾಗಿ ಹೋದಾಗ ದೇವರು ಆ ಯೆಹೋವನು ಸೌಲನಿಗೆ ದೀರ್ಘ ನಿದ್ರೆಯನ್ನು ಬರಮಾಡಿ ಆತನನ್ನು ನಿದ್ರೆಗೆ ಒಳಪಡಿಸಿದನು. Our God is in control. Even the sleep is under his control. ನಮ್ಮ ದೇವರು ನಮ್ಮ ನಿದ್ರೆಯನ್ನು ಸಹ ಆತನು ಹತೋಟಿಯಲ್ಲಿಟ್ಟಿದ್ದಾನೆ. And at that night, King Ahasuerus asked to bring the chronicles, the records of the chronicles of the king to read when he couldn't get sleep. ಆ ಒಂದು ನಿದ್ರೆ ಹತ್ತದೇ ಇರುವಾಗ ಅಹಷ್ವೇರೋಷ್ ರಾಜನು Chapter 6, verse 1. ಅಹಷ್ವೇರೋಷ್ ರಾಜನು ತನ್ನ ಪೂರ್ವಕಾಲ ವೃತ್ತಾಂತಗಳ ಗ್ರಂಥವನ್ನು ತನ್ನ ಬಳಿಗೆ ತರಬೇಕೆಂಬುದಾಗಿ ಕೇಳಿಕೊಂಡನು. What an amazing thing. At the right time, God removed his sleep and he brought not any novel or a story book, but the events that happened in the kingdom, that book, Chronicles, come and read. ಎಂತ ಒಂದು ಅದ್ಭುತವಾದಂತ ಕಾರ್ಯ ನಡೆಯುತ್ತಾ ಇದೆ ನೋಡ್ರಿ. ಆತನಿಗೆ ನಿದ್ರೆ ಬಾರದೇ ಇರುವಾಗ ಯಾವುದೋ ಒಂದು ಕತೆ ಕಾದಂಬರಿಯನ್ನ ಆತನು ಓದಬೇಕೆಂಬುದಾಗಿ ಇಷ್ಟಪಡಲಿಲ್ಲ. ಅದರ ಬದಲಾಗಿ ರಾಜ್ಯದಲ್ಲಿ ನಡೆದಂತ ಪೂರ್ವಕಾಲದ ಘಟನೆಗಳನ್ನ, ಪೂರ್ವಕಾಲ ಚರಿತ್ರೆಯನ್ನ ಅಧ್ಯಯನ ಮಾಡುವುದಕ್ಕಾಗಿ ಆತನು ಗ್ರಂಥಗಳನ್ನ ತರಿಸಿದನು. That is not a very good reading. It's only just records of name, events, it's not a good reading to get sleep. ನಿದ್ರೆ ಬಾರದೇ ಇರುವಾಗ ಈ ಚರಿತ್ರಾ ಪುಸ್ತಕವನ್ನ ಅದು ಹಿಂದಿನ ದಾಖಲೆಗಳನ್ನ ಓದುವಂಥದ್ದು ಅದೇನು ಒಳ್ಳೆಯ ಅಭ್ಯಾಸವಲ್ಲ, ಅದು ನಿದ್ರೆ ಬರುವಂತ ಒಂದು ಕಾರ್ಯಕ್ಕೋಸ್ಕರವಾಗಿ ಆದಂಥದ್ದಲ್ಲ. But in that book, it is recorded what Mordecai has done for him, how he saved the king's life. It was recorded. That is the passage the king read or heard being read. ಆ ರಾತ್ರಿಯಲ್ಲಿ ಅರಸನು ಆ ಗ್ರಂಥದಿಂದ ಓದಿದ ಭಾಗ ಯಾವುದು ಎಂಬುದಾಗಿ ಹೇಳಿದರೆ, ಮೊರ್ದೆಕೈಯು ಹೇಗೆ ಅರಸನಿಗೆ ಸಂಚು ಮಾಡಿ ಆತನನ್ನು ಕೊಲ್ಲುವುದಕ್ಕೆ ಯೋಜನೆ ಹಾಕಿದಂತ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ಆತನ ಆ ಘಟನೆಯು ಅಲ್ಲಿ ಬರೆದಿರುವುದನ್ನು ಆತನು ಅಲ್ಲಿ ಓದುತ್ತಾ ಬಂದನು. When we see in the book of Acts, the Ethiopian eunuch coming through the desert, he is reading the book of Isaiah. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ, ಆ ಕಂಚುಕಿಯು ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯನ ಗ್ರಂಥವನ್ನು ಆತನು ಓದುತ್ತಾ ಇದ್ದನು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. At the right time, that page was chapter 53 in our Bible. Of course, that time there was no chapter divisions, but the right time when Philip came, he was reading Isaiah 53. ಆ ಕಂಚುಕಿಯು ತನ್ನ ರಥದಲ್ಲಿ ಕೂತು ಓದುತ್ತಿರುವಾಗ ಬಹುಶಃ ಅಷ್ಟು ಅಧ್ಯಾಯಗಳ ವಿಂಗಡಣೆ ಆಗ ಇನ್ನೂ ಆಗಿರಲಿಲ್ಲ. ಆದರೂ ನಮ್ಮ ಸತ್ಯವೇದದಲ್ಲಿರ್ತಕ್ಕಂಥ ಯೆಶಾಯನ ಗ್ರಂಥ 53ನೇ ಅಧ್ಯಾಯವನ್ನು ಆತನು ತೆಗೆದು ಓದುತ್ತಾ ಇರುವಾಗ ದೇವರ ಸೇವಕನಾದಂತ ಫಿಲಿಪ್ಪನು ಅಲ್ಲಿಗೆ ನಡೆಸಲ್ಪಟ್ಟನು. Even the page of the book that is reading, that's also under the control of the Lord. ಒಬ್ಬ ವ್ಯಕ್ತಿಯು ಓದುತ್ತಿರುವಂತ ಆ ಪುಟದ ಹತೋಟಿಯೂ ಸಹ ದೇವರ ಕೈಯಲ್ಲಿದೆ. Our God controls even the minute details in our life. ನಮ್ಮ ಜೀವನದ ಅತಿ ಸೂಕ್ಷ್ಮವಾದಂತ ಸಂಗತಿಗಳನ್ನ ದೇವರು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. The king is asking what reward is given to Mordecai. ಅಲ್ಲಿ ಅರಸನು ಈ ಕಾರ್ಯವನ್ನ ಮಾಡಿದಂತ ಮೊರ್ದೆಕೈಗೆ ಯಾವ ಪ್ರತಿಫಲ ಅಥವಾ ಯಾವ ಬಹುಮಾನವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಕೇಳಿದಾಗ, and his servant said, no, nothing is done. ಆತನ ಸೇವಕರು ಹೇಳಿದರು, ಇಲ್ಲ, ಆತನಿಗೆ ಯಾವ ಪ್ರತಿಫಲ ಅಥವಾ ಬಹುಮಾನವನ್ನು ಕೊಡಲಿಲ್ಲ ಎಂಬುದಾಗಿ ಹೇಳಿದರು. Immediately the king wanted to reward Mordecai. ತಕ್ಷಣವಾಗಿ ಅರಸನು ಮೊರ್ದೆಕೈಗೆ ಬಹುಮಾನವನ್ನು ನೀಡಬೇಕೆಂಬುದಾಗಿ ಆತನು ಇಷ್ಟಪಟ್ಟನು. In verse 4, the king is asking, who is out there? ಅಲ್ಲಿ ಆ ಒಂದು ಸಮಯದಲ್ಲಿ ಪ್ರಾಕಾರದಲ್ಲಿ ಯಾರಿದ್ದಾರೆ ಎಂಬುದಾಗಿ ಆತನು ಕೇಳಿದನು. The king wanted to honor Mordecai, and Haman is there coming to kill Mordecai to get permission from the king. Right, both happening at the same time. ಎರಡೂ ಘಟನೆಗಳು ಏಕಕಾಲದಲ್ಲಿ ನಡೆಯುತ್ತಾ ಇವೆ.
ಅರಸನು ಮೊರ್ದೆಕೈಯನ್ನು ಸನ್ಮಾನಿಸುವುದಕ್ಕೆ ಒಂದು ಕಡೆ ಯೋಚಿಸುತ್ತಾ ಇರುವಾಗ, ಹಾಮಾನನು ಇದೇ ಮೊರ್ದೆಕೈಯನ್ನ ಕೊಲ್ಲುವುದಕ್ಕಾಗಿ ಯೋಚಿಸುತ್ತಾ ಇದ್ದಾನೆ. Without knowing that the king was reading what Mordecai did, how he saved his life, Haman thought that I could get a permission to hang him, and the king called, who is there in the court? Called him, and it was Haman. ಹಾಮಾನನಿಗೆ ಅರಸನು ಮೊರ್ದೆಕೈಯನ್ನು ಸನ್ಮಾನಿಸುವುದಕ್ಕಿದ್ದಾನೆ ಎಂಬುದು ಗೊತ್ತಿಲ್ಲದೆ ಇರುವಾಗ, ಆತನನ್ನು ಕೊಲ್ಲುವುದಕ್ಕಾಗಿ ಸಿದ್ಧಗೊಳ್ಳುತ್ತಾ ಇರುವಾಗ, ಆದರೆ ಇಲ್ಲಿ ಮತ್ತೊಂದು ಕಡೆ ಅರಸನು ಮೊರ್ದೆಕೈಯನ್ನು ಸನ್ಮಾನಿಸುವುದಕ್ಕೋಸ್ಕರವಾಗಿ ಪ್ರಾಕಾರದಲ್ಲಿ ಯಾರಿದ್ದಾರೆ ಎಂಬುದಾಗಿ ಕೇಳುವುದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 6 and 7. 6ನೇ ಅಧ್ಯಾಯ ಎಸ್ತೇರಳ ಪುಸ್ತಕ 4, 5, 6ನೇ ವಚನಗಳನ್ನು ಓದೋಣ. ಅರಸನು ಪ್ರಾಕಾರದಲ್ಲಿ ಯಾರಿದ್ದಾರೆ ಎಂದು ಕೇಳಿದನು. ಅಷ್ಟರಲ್ಲಿ ಹಾಮಾನನೇ ತಾನು ಸಿದ್ಧ ಮಾಡಿಸಿದ ಗಲ್ಲಿಗೆ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಅರಸನ ಅಪ್ಪಣೆ ಪಡಕೊಳ್ಳಬೇಕೆಂದು ಅರಮನೆಯ ಹೊರಗಣ ಪ್ರಾಕಾರದಲ್ಲಿ ಬಂದಿದ್ದನು. ಆದುದರಿಂದ ರಾಜಸೇವಕರು, ಈಗೋ ಪ್ರಾಕಾರದಲ್ಲಿ ಹಾಮಾನನಿರುತ್ತಾನೆ ಎಂದು ಭಿನ್ನವಿಸಿದರು. ಆಗ ಅರಸನು, ಅವನು ಒಳಗೆ ಬರಲಿ ಎಂದನು. ಹಾಮಾನನು ಬಂದಾಗ ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರುತ್ತಾನೋ ಅಂಥವನಿಗೆ ಮಾಡತಕ್ಕದ್ದೇನು ಎಂದು ಅವನನ್ನು ಕೇಳಿದನು. ಹಾಮಾನನು, ಅರಸನು ನನ್ನನ್ನಲ್ಲದೆ ಇನ್ನಾರನ್ನು ಸನ್ಮಾನಿಸುವುದಕ್ಕೆ ಇಷ್ಟವುಳ್ಳವನಾಗಿರುವನು ಅಂದುಕೊಂಡು ಅರಸನಿಗೆ ಒಬ್ಬನನ್ನು ಸನ್ಮಾನಿಸಬೇಕೆಂದು ಅರಸನಿಗೆ ಇಷ್ಟವಿದ್ದರೆ ತಾನು ಧರಿಸಿಕೊಳ್ಳುವ ರಾಜವಸ್ತ್ರಗಳನ್ನು, ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ತರಿಸಿ ಆ ವಸ್ತ್ರಗಳನ್ನು ಕುದುರೆಯನ್ನು ಪ್ರಧಾನರಾದ ಅರಸನ ಸರದಾರರಲ್ಲೊಬ್ಬನ ವಶಕ್ಕೆ ಕೊಟ್ಟು ಅರಸನು ಸನ್ಮಾನಿಸಬೇಕೆಂದಿರುವ ಪುರುಷನಿಗೆ ಆ ರಾಜವಸ್ತ್ರಗಳನ್ನು ಧಾರಣೆ ಮಾಡಿಸಿ ಅವನನ್ನು ಆ ಕುದುರೆಯ ಮೇಲೆ ಕುಳ್ಳಿರಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸುತ್ತಾ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯು ಇದೆ ಎಂದು ಪ್ರಕಟಣೆ ಮಾಡಿಸಬೇಕು ಎಂದು ಹೇಳಿದನು. What can pride bring? When you are self-centered, everything is surrounded around you. Haman is thinking, who else will the king honor except me? He was all centered with the I problem. ನಾನು ಎಂಬಂತ ಗರ್ವವು ತುಂಬಿಕೊಂಡಾಗ ನನ್ನ ಸ್ವಾರ್ಥತೆಯ ಸುತ್ತಲೂ ಎಂಥ ಒಂದು ಸಂಗತಿಗಳು ತುಂಬಿ ತುಳುಕುತ್ತವೆ ನೋಡ್ರಿ. ನನ್ನನ್ನಲ್ಲದೆ ಇನ್ಯಾರನ್ನು ಸನ್ಮಾನಿಸುತ್ತಾನೆ ಅರಸನು ಎಂಬುದಾಗಿ ಯೋಚಿಸಿ ತನ್ನ ಸ್ವಗೌರವವನ್ನು ಹೆಚ್ಚಿಸಿಕೊಳ್ಳುವಂಥ ಎಲ್ಲಾ ಸಂಗತಿಗಳನ್ನು ಅರಸನ ಮುಂದೆ ಆತನಿಟ್ಟಿದ್ದಾನೆ. That was the sin of Lucifer. I want to be above. That is exactly this guy Haman is a picture of Satan. ಈ ಹಾಮಾನನು ಸೈತಾನನ ಆತನನ್ನು ಪ್ರತಿಬಿಂಬಿಸುವಂತವನಾಗಿದ್ದಾನೆ. ಯಾಕೆಂಬುದಾಗಿ ಹೇಳುವಾಗ ಸೈತಾನನು ಅಷ್ಟೇ ನನಗೆ ಈ ಸ್ಥಾನ ಬೇಕು, ನಾನು ಹೀಗಿರಬೇಕು ಎಂಬುದಾಗಿ ಯೋಚಿಸಿದಂತ ಒಬ್ಬ ವ್ಯಕ್ತಿ ಆಗಿದ್ದನು. My dear brothers and sisters, and pride is one of the terrible sin that God hates. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಎಂಬಂತ ಗರ್ವವನ್ನು ಎಂದಿಗೂ ಹೊಂದಬಾರದು. ಯಾಕೆಂದರೆ ಅದನ್ನು ದೇವರು ಎಂದಿಗೂ ಇಷ್ಟಪಡುವಂತವನಲ್ಲ. Our Lord Jesus Christ humbled himself and came and became a servant. He is our example. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನೆ. ಆತನು ತನ್ನ ಸ್ಥಾನವನ್ನ ಬಿಟ್ಟು ತಗ್ಗಿಸಲ್ಪಟ್ಟವನಾಗಿ ಈ ಲೋಕಕ್ಕೆ ನಮಗೋಸ್ಕರವಾಗಿ ಬಂದನು. We have already studied that Jesus Christ is the example for the man, is the example for the woman. ನಾವೀಗಾಗಲೇ ನಾವು ಕಲಿತಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನು ಪುರುಷರಿಗೂ ಆತನು ಮಾದರಿಯಾಗಿದ್ದಾನೆ, ಅದೇ ಸಂದರ್ಭದಲ್ಲಿ ಸ್ತ್ರೀಯರಿಗೂ ಸಹ ಮಾದರಿಯಾಗಿದ್ದಾನೆ. You have a problem submitting to your husband. Look at Jesus Christ who submitted to the Father. ನೀವು ನಿಮ್ಮ ಯಜಮಾನರಿಗೆ ವಿಧೇಯರಾಗಿ ನಡ್ಕೊಳ್ಳಬೇಕು, ಅಧೀನರಾಗಿ ನಡ್ಕೊಳ್ಳಬೇಕು ಎಂಬುದಾಗಿ ಆಲೋಚಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಆಲೋಚಿಸಿಕೊಳ್ಳಿರಿ. ಆತನು ತನ್ನ ತಂದೆಯಾದಂತ ದೇವರಿಗೆ ಹೇಗೆ ಆತನು ಅಧೀನನಾಗಿ ಒಪ್ಪಿಸಲ್ಪಟ್ಟನು ಎಂಬುದನ್ನು. Okay, let's see what is happening, verse 10 to 12.
ನಾವೀಗ ಏನು ಸಂಭವಿಸ್ತಾ ಇದೆ ಎಂಬುದಾಗಿ 10ರಿಂದ Read 12 10 to 12. 10-11 ವಚನಗಳನ್ನು ನೋಡಿಕೊಳ್ಳೋಣ. ಎಸ್ತೇರಳು 6ನೇ ಅಧ್ಯಾಯ 10 ಮತ್ತು 11ನೇ ವಚನ. ಕೂಡಲೇ ಅರಸನು ಹಾಮಾನನಿಗೆ, ನೀನು ಹೇಳಿದ ವಸ್ತ್ರಗಳನ್ನು ಕುದುರೆಯನ್ನು ಬೇಗನೆ ತೆಗೆದುಕೊಂಡು ಬಂದು ಅರಮನೆಯ ಬಾಗಿಲಿನಲ್ಲಿ ಕೂತಿರುವ ಮೊರ್ದೆಕೈ ಎಂಬ ಯಹೂದ್ಯನಿಗೆ ಹಾಗೆಯೇ ಮಾಡು. ನೀನು ಹೇಳಿದವುಗಳಲ್ಲಿ ಒಂದನ್ನೂ ನೆರವೇರಿಸದೆ ಬಿಡಬೇಡ ಎಂದು ಅಪ್ಪಣೆ ಮಾಡಿದನು. ಹಾಮಾನನು ಆ ವಸ್ತ್ರಗಳನ್ನು ಕುದುರೆಯನ್ನು ತೆಗೆದುಕೊಂಡು ಬಂದು ಮೊರ್ದೆಕೈಯನ್ನು ಭೂಷಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸಿ ಅವನ ಮುಂದೆ, ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯು ಇದೇ ಎಂದು ಪ್ರಕಟಣೆ ಮಾಡಿಸಿದನು. Up to 12, brother, up to 12. Okay. ಮೊರ್ದೆಕೈಯು ತಿರುಗಿ ಅರಮನೆಯ ಬಾಗಿಲಿಗೆ ಹೋದನು. ಹಾಮಾನನಾದರೋ ಶೋಕಾರ್ತನಾಗಿ ಮೋರೆ ಮುಚ್ಚಿಕೊಂಡು ಶೀಘ್ರವಾಗಿ ಮನೆಗೆ ಹೋಗಿ ತನ್ನ ಹೆಂಡತಿಯಾದ ಜೆರೆಷಳ ಮತ್ತು ಎಲ್ಲಾ ಆಪ್ತರ ಮುಂದೆ ತನಗೆ ಸಂಭವಿಸಿದ್ದನ್ನೆಲ್ಲ ತಿಳಿಸಿದನು. Verse 10 was like a bomb blast. This man who was so proud, his proud balloon was burst in one statement of the king. ಈ 10ನೇ ವಚನವು ಒಂದು ಸ್ಫೋಟಕದ ರೀತಿಯಲ್ಲಿ ಆತನ ಎಲ್ಲ ಗರ್ವವನ್ನು ತುಂಬಿದ ಬೆಲೂನಿಗೆ ಹೇಗೆ ಅರಸನ ಒಂದೇ ಮಾತು ಚುಚ್ಚಿದಾಗ ಅದು ಸ್ಫೋಟಗೊಂಡಿತು. And Mordecai Haman took Mordecai around the city and said all this and brought him back. Mordecai went back to the gate. He went covering his face. He went to his house. ಇಲ್ಲಿ ಹಾಮಾನನು ಹೇಳಲ್ಪಟ್ಟ ಹಾಗೆ ಹಾಮಾನನು ಮೊರ್ದೆಕೈಯನ್ನು ಕುಳ್ಳಿರಿಸಿ ಆ ರೀತಿಯಾದಂಥ ಎಲ್ಲ ಸಕಲ ಗೌರವವನ್ನು ಸನ್ಮಾನವನ್ನು ಮಾಡಿದಾಗ ಮೊರ್ದೆಕೈಯು ಈ ಎಲ್ಲ ಗೌರವವನ್ನು ಹೊಂದಿದವನಾಗಿ ಅರಮನೆಯ ಬಾಗಿಲಿಗೆ ಹೋದನು. ಆದರೆ ಹಾಮಾನನಾದರೂ ತನ್ನ ಮುಖ ಮುಚ್ಚಿಕೊಂಡು ಮೋರೆ ಮುಚ್ಚಿಕೊಂಡು ಶೀಘ್ರವಾಗಿ ತನ್ನ ಮನೆಗೆ ಓಡಿ ಹೋದನು. In verse 13, we see the same wife who told Haman to make a 50-foot gallows. Now she is telling, if Mordecai is Jew, you are not going to win. The same wife is now giving an opposite thing to him. ನೋಡ್ರಿ, ಯಾವ ಹೆಂಡತಿಯು ಮೊರ್ದೆಕೈಗೋಸ್ಕರವಾಗಿ 50 ಮೊಳ ಎತ್ತರದ ಗಲ್ಲು ಮರವನ್ನು ಸಿದ್ಧ ಮಾಡಿಸಿ ನೇತು ಹಾಕು ಎಂಬುದಾಗಿ ಸಲಹೆ ಕೊಟ್ಟಳೋ, ಅದೇ ಹೆಣ್ಣು ತಿರುಗೊಂದಾವರ್ತಿ ಇನ್ನೊಂದು ವಿರುದ್ಧಾತ್ಮಕವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾಳೆ. 13ನೇ ವಚನದಲ್ಲಿ ನೋಡ್ತೇವೆ, ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತೋ ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರೆ, ಅವನ ಮುಂದೆ ಬಿದ್ದು ಹಾಳಾಗುವಿ ಎಂಬುದಾಗಿ ಸಲಹೆ ನೀಡ್ತಾ ಇದ್ದಾಳೆ. Did this wife not know that the previous night when she suggested him to make a gallows? ಹಿಂದಿನ ರಾತ್ರಿಯಲ್ಲಿ ಇದೇ ಹೆಂಡತಿಗೆ 50 ಮೊಳದ ಎತ್ತರವನ್ನು ಅದಾದಂಥ ಗಲ್ಲು ಮರವನ್ನು ಸಿದ್ಧಪಡಿಸು ಎಂಬುದಾಗಿ ಹೇಳಿದಾಗ ಈ ಸತ್ಯಾಂಶವು ಗೊತ್ತಿರಲಿಲ್ಲವೋ? This is what will happen when you go against the things of God. ದೇವರಿಗೆ ವಿರುದ್ಧವಾಗಿ, ದೇವರ ಕಾರ್ಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ ಇಂಥ ಸಂದರ್ಭಗಳು ಒದಗಿ ಬರುತ್ತವೆ. And let me quickly wrap up the rest of the story. In chapter 7, we see Haman and the king going to Esther's banquet the second night. ನಾನು ಆದಷ್ಟು ಬೇಗನೆ ಇದನ್ನ ಮುಂದುವರಿಸುವ ಹಾಗೆ ನಾನು 7ನೇ ಅಧ್ಯಾಯದಲ್ಲಿ ಹಾಮಾನನು ಮತ್ತು ಅರಸನು ಇಬ್ಬರು ಎಸ್ತೇರಳ ಮನೆಗೆ ಔತಣಕ್ಕೋಸ್ಕರವಾಗಿ 2ನೇ ಬಾರಿಗೆ ಬರುವಂಥದ್ದನ್ನು ನಾವು ನೋಡ್ತೇವೆ. I don't know with what emotion he went to this banquet after what happened in chapter 6. ಮೊರ್ದೆಕೈಯನ್ನು ಸನ್ಮಾನಿಸಿದ ನಂತರ ಹಾಮಾನನು 2ನೇ ಬಾರಿಗೆ ಔತಣಕ್ಕೆ ಹೋಗುವಾಗ ಯಾವ ಅನ್ನಿಸುವಿಕೆ ಅಥವಾ ಭಾವನೆಗಳಿಂದ ಹೋದನೋ ನನಗೆ ಗೊತ್ತಿಲ್ಲ. He probably didn't enjoy that banquet. ನನಗೆ ಅನ್ನಿಸ್ತದೆ ಆತನು ಊಟದಲ್ಲಿ ಕೂತಿರುವಾಗ
ಆ ಔತಣವನ್ನ ಏನು ಅದರಲ್ಲಿ ಸಂತೋಷವನ್ನ ಆತನು ಪಡಲಿಲ್ಲ. In Psalm 23, we read, our God prepares a table before us, before our enemies. ನಮ್ಮ ವೈರಿಗಳ ಎದುರಿನಲ್ಲಿ ನಮಗೆ ಔತಣವನ್ನು ಮಾಡು. Our God is in control. ನಮ್ಮ ದೇವರು ಸರ್ವದ ಒಂದು ನಿಯಂತ್ರಣವು ಆತನ ಕೈಯಲ್ಲಿದೆ. 23ನೇ ಕೀರ್ತನೆಯಲ್ಲಿ ನೋಡ್ತೇವೆ, ನಮ್ಮ ವೈರಿಗಳ ಮುಂದೆಯೇ ನಮಗೆ ದೇವರು ಆತನ ಔತಣವನ್ನು ಸಿದ್ಧಪಡಿಸುವನು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. Let me quickly wrap up Esther's story. And the king asked, and she says that my people are in danger. There is a edict to destroy my people. She reveals her identity, who she is. Up to now, she didn't. Mordecai told her not to reveal. When the right time came, and the king asked, who is the enemy who planned like that? And Esther telling, this is this wicked Haman. ನಾವು ಬೇಗನೆ ಈ ಒಂದು ಘಟನೆಯನ್ನು ಮುಕ್ತಾಯಗೊಳಿಸುವ ಹಾಗೆ ನಾವು ಆಲೋಚನೆ ಮಾಡಿಕೊಳ್ಳೋಣ. ಎಸ್ತೇರಳು ಮೊರ್ದೆಕೈಯ ಸಲಹೆಯ ಮೇರೆಗೆ ತತ್ಕ್ಷಣವಾಗಿ ತನ್ನ ಕೋರಿಕೆಯನ್ನು ಹೇಳಲಿಲ್ಲ. ಆದರೆ ಈಗ ಆಕೆ ಮಾಡಬೇಕಾದದನ್ನು, ಆಕೆ ವಿಜ್ಞಾಪನೆ ಏನೆಂಬುದನ್ನು ಅರಸನ ಮುಂದೆ ಹೇಳುತ್ತಾ ಇದ್ದಾಳೆ. ತನ್ನ ಜನರಾದಂಥ ಯಹೂದ್ಯರನ್ನ ಈ ಹಾಮಾನನು ಹೇಗೆ ನಾಶಪಡಿಸುವುದಕ್ಕಿದ್ದನು, ಹೇಗೆ ಯಾವ ಯೋಜನೆಗಳನ್ನು ಹಾಕಿದ್ದನೆಂಬುದನ್ನು ತಿಳಿಸಿ ಅವರನ್ನು ಉಳಿಸಬೇಕೆಂಬುದಾಗಿ ಕೇಳಿಕೊಂಡಾಗ ಅಲ್ಲಿ ಹಾಮಾನನ ಯೋಜನೆಗಳನ್ನೆಲ್ಲ ಅರಸನ ಮುಂದೆ ಆಕೆಯು ಬಿಚ್ಚಿಡುವಂಥದ್ದನ್ನು ನೋಡ್ತೇವೆ. He is asking, who is that wicked man? She said, it is this wicked Haman. ಅರಸನು ಆ ದುಷ್ಟ ವ್ಯಕ್ತಿಯು ಯಾರು ಎಂಬುದಾಗಿ ಕೇಳಿದಾಗ ಆತನು ನಿನ್ನ ಎದುರಿನಲ್ಲಿರುವಂತಹ ಹಾಮಾನನೇ ಎಂಬುದಾಗಿ ತಿಳಿಸುವಂಥದ್ದನ್ನು ನೋಡ್ತೇವೆ. He got very angry and he went out to the garden and went over outside, and when he came back, he saw Haman lying on the bed of Queen Esther, pleading for his life. ಅಲ್ಲಿ ಆತನು ರೌದ್ರಾವೇಶವುಳ್ಳವನಾದಾಗ ಹೊರಗೆ ಹೋಗಿ ಬರುವಾಗ ಆತನು ಹಾಮಾನನು ಆ ಎಸ್ತೇರ್ ರಾಣಿಯ ಆ ಒಂದು ಎಸ್ತೇರ್ ರಾಣಿಯ ಒಂದು ಆ ಮಂಚದ ಮೇಲೆ ಆತನು ತನ್ನನ್ನು ಉಳಿಸುವುದಕ್ಕೋಸ್ಕರವಾಗಿ ಕೇಳಿಕೊಳ್ಳುವುದಕ್ಕೆ ಆತನು ಅಲ್ಲಿ ಮಲಗಿಕೊಂಡಿದ್ದನು. And the king thought that, will he also rape my wife Queen? In other words, the king got very angry when he saw him lying on the bed or pleading for that. The king took it very wrong and immediately action was taken. ಅಲ್ಲಿ ರಾಣಿಯ ಲೋಡಿನ ಮೇಲೆ ಹಾಮಾನನು ಬಿದ್ದುಕೊಂಡಿರುವುದನ್ನ ನೋಡಿದಾಗ ಅರಸನು ನನ್ನ ರಾಣಿಯನ್ನ ಈತನು ಭಂಗಪಡಿಸುವುದಕ್ಕೂ ಸಹ ಪ್ರಯತ್ನಿಸುತ್ತಿದ್ದಾನೋ ಎಂಬುದಾಗಿ ಆಲೋಚಿಸಿ ತನ್ನ ಕಾರ್ಯವನ್ನ ಅತಿ ಶೀಘ್ರದಲ್ಲಿ ಆತನು ಮಾಡಿ ಮುಗಿಸಿದನು. Then one of the servant of the king said, there is a gallows that is prepared by him for Mordecai, and the king is telling, hang him on that. ಆಗ ಒಬ್ಬ ಅರಸನ ಸೇವೆ ಮಾಡುತ್ತಿದ್ದಂತ ಕಂಚುಕಿ ಒಬ್ಬನು ಆತನ ಬಳಿಗೆ ಬಂದು, ಅರಸನೇ, ಈ ವ್ಯಕ್ತಿಯು ಒಂದು 50 ಮೊಳದ ಎತ್ತರದ ಗಲ್ಲು ಮರವನ್ನು ಸಿದ್ಧ ಮಾಡಿಸಿಟ್ಟಿದ್ದಾನೆ ಎಂಬುದಾಗಿ ಹೇಳಿದಾಗ ಅರಸನು ಹಾಮಾನನನ್ನು ಅದೇ ಗಲ್ಲಿನ ಮರಕ್ಕೆ ಹಾಕಿರಿ ಎಂಬುದಾಗಿ ಆಜ್ಞೆ ಕೊಟ್ಟನು. Read Psalm 57 verse 6. 57ನೇ ಕೀರ್ತನೆ 6ನೇ ವಚನ. 57ನೇ ಕೀರ್ತನೆ 6ನೇ ವಚನ. ನನ್ನ ಕಾಲಿಗೆ ಬಲೆಯನ್ನು ಹಾಸಿದ್ದಾರೆ, ನನ್ನ ಪ್ರಾಣವು ಕುಂದಿ ಹೋಯಿತು. ನನ್ನ ದಾರಿಯಲ್ಲಿ ಕುಣಿಯನ್ನು ಅಗಿದರು, ತಾವೇ ಅದರಲ್ಲಿ ಬಿದ್ದು ಹೋದರು. Haman made a trap for Mordecai, but on the same one he was hanged. ಹಾಮಾನನು ಮೊರ್ದೆಕೈಗೋಸ್ಕರವಾಗಿ ಸಿದ್ಧಪಡಿಸಿದ ಉರ್ಲಿಗೆ ತಾನೇ ಕುತ್ತಿಗೆಯನ್ನು ಕೊಡಬೇಕಾಯಿತು. Proverbs 26:27. ಜ್ಞಾನೋಕ್ತಿ 26ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿ 26ನೇ ಅಧ್ಯಾಯ 27ನೇ ವಚನ. ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಹೊರಳಿಸುವವನ ಮೇಲೆಯೇ ಕಲ್ಲು ಹೊರಳುವುದು.
That is exactly what happened to Haman. ಇದೇ ನಿರ್ದಿಷ್ಟವಾಗಿ ಹಾಮಾನನಿಗೆ ಇದೇ ಸಂಗತಿಯು ಅದು ನಡೆಸಲ್ಪಟ್ಟಿತ್ತು. The rest of the book speaks about how king gave the house of Haman to Esther the queen, how Mordecai was promoted. ಹೇಗೆ ಇನ್ನು ಉಳಿದಂತ ಆ ಪುಸ್ತಕದ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹೇಗೆ ಮೊರ್ದೆಕೈಯನ್ನ ಉನ್ನತ ಸ್ಥಾನಕ್ಕೆ ಆತನು ಏರಿಸಿದನು ಮತ್ತು ಹಾಮಾನನ ಆಸ್ತಿಯನ್ನು ಹೇಗೆ ಆತನು ಹಂಚಿದನು ಎಂಬುದನ್ನು ನಾವಲ್ಲಿ ನೋಡ್ತೇವೆ. By Esther's request, the king's order to destroy the Jews were reversed. The Jews were given the power to kill those who come against them. ಅಲ್ಲಿ ಯಹೂದ್ಯರನ್ನು ಯಾವ ಹಾಮಾನನು ಅವರನ್ನು ನಾಶಪಡಿಸುವುದಕ್ಕೆ ಆತನು ಇಷ್ಟಪಟ್ಟನೋ ಅದೇ ಯಹೂದ್ಯರ ಕೈಗೆ ರಾಜನ ಒಂದು ಅಧಿಕಾರವು ಕೊಡಲ್ಪಟ್ಟಿತು. ಅವರು ಆ ವ್ಯಕ್ತಿಗಳನ್ನು ಅವರನ್ನು ಕೊಲ್ಲುವುದಕ್ಕೆ ಅವರನ್ನು ನಾಶಪಡಿಸುವುದಕ್ಕೆ ದೇವರವರನ್ನು ಉಪಯೋಗಿಸಿದನು. We read that many people became Jew because of the fear of Mordecai. ಮೊರ್ದೆಕೈನ ಭಯದಿಂದ ಅನೇಕರು ಯಹೂದ್ಯರುಗಳಾಗಿ ಬಂದರು. Now, I have gone a little in detail about this book of Esther. ನಾನು ಸ್ವಲ್ಪ ದೀರ್ಘವಾಗಿ ಎಸ್ತೇರಳ ಪುಸ್ತಕವನ್ನ ಅಧ್ಯಯನ ಮಾಡುತ್ತಾ ಬಂದೆನು. What do we learn about this Esther? How finally we see how the order of the king was reversed and the Jews were spared and they got victory and they celebrated it. Mordecai was promoted by the king. ನೋಡ್ರಿ, ಮೊರ್ದೆಕೈಗೆ ಅರಸನಿಂದ ಪದೋನ್ನತಿ ಸಿಕ್ಕಿತು. ಅಷ್ಟು ಮಾತ್ರವಲ್ಲ, ಹೇಗೆ ಯಹೂದ್ಯರು ಅವರು ಕಾಪಾಡಲ್ಪಟ್ಟರು ಮತ್ತು ಅವರಿಗೆ ಹೇಗೆ ಎಲ್ಲ ಥರವಾದಂಥ ಒಳ್ಳೆಯತನಗಳು ಸಿಕ್ಕಿತು ಎಂಬುದನ್ನು ನಾವು ಹೇಗೆ ಆ ಒಂದು ಆಜ್ಞೆಯು ಹೇಗೆ ಉಲ್ಟಾ ಆಯಿತು ಎಂಬುದನ್ನು ಸಹ ನಾವು ಇಲ್ಲಿ ನೋಡುತ್ತೇವೆ. It is the result of a sister when responsibility came on her shoulder without worrying about her own life. She acted and God worked on her behalf. ಒಬ್ಬ ಸಹೋದರಿಯು ತನ್ನ ಹೆಗಲಿನ ಮೇಲೆ ಜವಾಬ್ದಾರಿಕೆಯು ಕೊಡಲ್ಪಟ್ಟಾಗ ಹೇಗೆ ಆಕೆಯು ಬುದ್ಧಿವಂತಿಕೆಯಿಂದ ಆಕೆಯ ನಡ್ಕೊಂಡಳು, ಅದರ ಮೇಲೆ ದೇವರು ತನ್ನ ಕಾರ್ಯವನ್ನ ಸಾಧಿಸುತ್ತಾ ಬಂದನು. My dear sisters, do you know that God has put you in a place with a responsibility, be it at your home or in the assembly or wherever it is? God has put you in that position. You alone can do what God wants you to do. ನನ್ನ ಪ್ರಿಯ ಸಹೋದರಿಯರೇ, ಮನೆಯಲ್ಲಿ ಆಗಲಿ ಸಭೆಯಲ್ಲಿ ಆಗಲಿ ದೇವರು ನಿಮ್ಮ ಮೂಲಕವಾಗಿ ನಡೆಸಲ್ಪಡುವಂಥ ತನ್ನ ಕಾರ್ಯವನ್ನ ನಿಮ್ಮ ಹೆಗಲಿನ ಮೇಲೆ ಆತನಿಟ್ಟಿದ್ದಾನೆ. ಆತನು ಎಲ್ಲಿ ಯಾವಾಗ ಹೇಗೆ ತನ್ನ ಉದ್ದೇಶಗಳನ್ನು ಈಡೇರಿಸಬೇಕೋ ನಿಮ್ಮ ಮೂಲಕವಾಗಿ ಮಾಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. May God help you to be like an Esther. Don't worrying about your even life to fulfill God's plan for your family or for your assembly. ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಅಥವಾ ನಿಮ್ಮ ಸಭೆಗೋಸ್ಕರವಾಗಿ ದೇವರು ನಿಮ್ಮ ಮೂಲಕವಾಗಿ ಯಾವ ಯೋಜನೆಯನ್ನ ಹಾಕಿಕೊಂಡಿದ್ದಾನೋ ಅದನ್ನು ನೆರವೇರಿಸುವುದಕ್ಕಾಗಿ ನಿಮ್ಮ ಜೀವವನ್ನು ಸಹ ನೀವು ಗಣನೆಗೆ ತೆಗೆದುಕೊಳ್ಳದೆ ಆತನಿಗೆ ಒಪ್ಪಿಸಿ, ಆಗ ಆತನು ನಿಮ್ಮ ಮೂಲಕವಾಗಿ ಮಾಡುವಂಥ ಕಾರ್ಯಗಳನ್ನು ದೇವರು ತಾನೇ ಆಶೀರ್ವದಿಸಿ ನಡೆಸುತ್ತಾನೆ. You will be able to experience the hand of God working in your life and in your family and in your assembly. ಮತ್ತು ದೇವರ ಹಸ್ತವು ನಿಮ್ಮ ಮೂಲಕವಾಗಿ ಕಾರ್ಯ ಸಾಧಿಸುತ್ತಾ ಇದೆ ಎಂಬಂತ ಅನುಭವವು ನಿಮ್ಮ ಕುಟುಂಬದಲ್ಲಿಯೂ ನಿಮ್ಮ ಸಭೆಯಲ್ಲಿಯೂ ಅದು ನಿಮಗೆ ಅನುಭವವಾಗಿ ಅದು ಕಂಡು ಬರಬೇಕು. Like Ruth and Esther, may God use you to be a blessing to many of God's people. ರೂತಳ ಹಾಗೆ ಎಸ್ತರಳ ಹಾಗೆ ದೇವರು ನಿಮ್ಮನ್ನು ಅನೇಕ ಜನರಿಗೆ ಆಶೀರ್ವಾದದ ಮೂಲ ಮಹಿಳೆಯಾಗಿ ನಿಮ್ಮನ್ನು ಉಪಯೋಗಿಸಲಿ. How God honored these two women, Ruth and Esther. ದೇವರು ಎಷ್ಟಾಗಿ
ರೂತಳನ್ನು ಎಸ್ತರಳನ್ನು ಗೌರವಿಸಿದ್ದಾನೆ ನೋಡ್ರಿ. There are so many Christian sisters who have the name Ruth, who have the name Esther. ರೂತಳು ಎಂಬ ಹೆಸರನ್ನ ಹೊಂದಿದಂತ, ಎಸ್ತೇರಳು ಎಂಬಂತ ಹೆಸರನ್ನ ಹೊಂದಿದಂತ ಅನೇಕ ಮಹಿಳೆಯರು ನಮ್ಮ ಮಧ್ಯದಲ್ಲಿದ್ದಾರೆ. All over the world you can see this name taken. ಈ ಹೆಸರುಗಳನ್ನ ಪ್ರಪಂಚದ ಅನೇಕ ಮಹಿಳೆಯರಿಗೆ ಕೊಡಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. I have never seen a man by name Haman. ನಾನು ಎಂದಿಗೂ ಸಹ ಎಲ್ಲಿಯೂ ಸಹ ನಾನು ಹಾಮಾನ ಎಂಬ ಹೆಸರಿನಿಂದ ಇರತಕ್ಕಂತ ಪುರುಷನನ್ನ ನೋಡ್ಲಿಲ್ಲ. Okay, so we conclude the study of Esther here. ಹೀಗಾಗಿ ನಾವು ಎಸ್ತೇರಳ ಅಧ್ಯಯನವನ್ನ ನಾವಿಲ್ಲಿಗೆ ನಾವು ಮುಕ್ತಾಯ ಮಾಡುವುದಕ್ಕಿದ್ದೇವೆ. I'm going to get into the next woman in the Bible. ನಾವು ಸತ್ಯವೇದದಲ್ಲಿ ಮತ್ತೊಬ್ಬ ಸ್ತ್ರೀಯ ಕುರಿತಾಗಿ ನಾವು ಕಲಿಯುವುದಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. This may be a surprise and shock to you. ಇದು ನಿಮಗೆ ಆಶ್ಚರ್ಯಕರವಾಗಿಯೂ ಒಂದು ರೀತಿಯ ಆಘಾತವನ್ನು ಉಂಟು ಮಾಡುವಂತ ಒಂದು ಸಂಗತಿ ಇರಬಹುದು. What is the book after Esther? ಎಸ್ತೇರಳ ಪುಸ್ತಕವಾದ ನಂತರ ಇರತಕ್ಕಂತ ಪುಸ್ತಕ ಯಾವುದು? Job's book, right? ಯೋಬನ ಪುಸ್ತಕವಲ್ಲವೇ? I'm going to talk about Job's wife. ಈಗ ನಾನು ಯೋಬನ ಹೆಂಡತಿಯ ಕುರಿತಾಗಿ ನಾನು ಮಾತನಾಡುವುದಕ್ಕಿದ್ದೇನೆ. And you may not have heard about Job's wife like this. ಈ ರೀತಿಯಾಗಿ ಯೋಬನ ಹೆಂಡತಿಯ ಕುರಿತಾಗಿ ನೀವು ಕೇಳದೇ ಇರಬಹುದೇನೋ. She is an unnamed woman. We don't have her name there. ಇಲ್ಲಿ ಯೋಬನ ಹೆಂಡತಿ ಯಾರು ಎಂಬುದಾಗಿ ನಾವು ತಿಳ್ಕೊಳ್ಳುವುದಕ್ಕೆ ಆಕೆಯ ಹೆಸರು ಕೊಡಲ್ಪಟ್ಟಿಲ್ಲ. Many preachers have criticized Job's wife. ಅನೇಕ ಬೋಧಕರು ಈ ಯೋಬನ ಹೆಂಡತಿಯನ್ನ ಟೀಕಿಸಿದ್ದಾರೆ. When Job was suffering to the maximum, ಯೋಬನು ಗರಿಷ್ಠ ಮಟ್ಟದಲ್ಲಿ ತಾನು ಸಂಕಟ ಪಡುತ್ತಾ ಇರುವಾಗ she said something which became a criticism for Job's wife. ಯೋಬನ ಹೆಂಡತಿಯು ಹೇಳಿದಂತ ಒಂದು ಮಾತು ಅನೇಕರು ಆಕೆಯನ್ನ ಟೀಕಿಸುವುದಕ್ಕೆ ಕಾರಣವಾಯಿತು. But I want you to listen very carefully. ಆದರೆ ನಾನು ಈಕೆಯ ಮಾತಿನ ಕುರಿತಾಗಿ ಎಚ್ಚರಿಕೆಯಿಂದ ಗಮನಿಸಿರಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. In chapter 1, we are told of this righteous man suffering because of a conversation between God and Satan. ಇಲ್ಲಿ 1ನೇ ಅಧ್ಯಾಯದಲ್ಲಿ ನೀತಿವಂತನಾದಂತ ಯಥಾರ್ಥನಾದಂತ ಯೋಬನು ದೇವರಿಗೂ ಸೈತಾನನಿಗೂ ನಡೆದಂತ ಒಂದು ವಾದದಲ್ಲಿ ಸಿಕ್ಕಿಕೊಂಡು ಆತನು ನರಳುವಂತ ಸನ್ನಿವೇಶಕ್ಕೆ ಹೋದದನ್ನು ನಾವು ನೋಡ್ತೇವೆ. Satan was telling God that he is following you because of all the protection and the prosperity you have given him. ಸೈತಾನನು ದೇವರ ಮುಂದೆ ಬಂದು ಆತನು ಹೇಳುವುದೇನೆಂದರೆ, ನೀನು ಯೋಬನನ್ನು ಆಶೀರ್ವದಿಸಿ ಧನೈಶ್ವರ್ಯಗಳಿಂದ ಕೃತಾರ್ಥನನ್ನಾಗಿ ಮಾಡಿರುವುದರಿಂದ ಆತನು ನಿನ್ನನ್ನು ಗೌರವಿಸುತ್ತಾ ಇದ್ದಾನೆ ಎಂಬುದಾಗಿ ವಾದ ಮಾಡುವುದನ್ನು ನೋಡ್ತೇವೆ. God allowed Satan to take away all his family, children and his property in one day. ಆ ದೇವರು ಸೈತಾನನಿಗೆ ಒಂದೇ ದಿನದಲ್ಲಿ ಆತನ ಹೆಂಡತಿ, ಮಕ್ಕಳನ್ನು ಮತ್ತು ಐಶ್ವರ್ಯವನ್ನ ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಎಂಬುದಾಗಿ ಆತನಿಗೆ ಕೊಟ್ಟನು. In one day he lost the 10 children and all his riches, and from riches to rags or poor or such a low estate he went in one day. ಒಂದೇ ದಿನದಲ್ಲಿ ಆತನಿಗೆ ಕೊಡಲ್ಪಟ್ಟಂತ ಐಶ್ವರ್ಯವೆಲ್ಲವೂ ಕಳೆದು ಹೋಯಿತು. ತನ್ನ ಕುಟುಂಬದವರೆಲ್ಲರೂ ನಾಶವಾಗಿ ಹೋದರು. ಒಂದೇ ರಾತ್ರಿಯಲ್ಲಿ ಐಶ್ವರ್ಯವಂತನಾಗಿದ್ದಂತ ವ್ಯಕ್ತಿಯು ದರಿದ್ರ ಸ್ಥಿತಿಗೆ ಆತನು ಬಂದನು. Instead of cursing God, he worshipped God. Instead of cursing God, he worshipped God. ಆತನು ದೇವರನ್ನ ಈ ಸ್ಥಿತಿ ತಂದದ್ದಕ್ಕಾಗಿ ಶಪಿಸುವುದರ ಬದಲಾಗಿ ದೇವರನ್ನ ಆರಾಧಿಸುತ್ತಾ ಬಂದನು. In chapter 2, Satan again told the Lord, if you take his health from him, he will curse you. 2ನೇ ಅಧ್ಯಾಯದಲ್ಲಿ ಸೈತಾನನು ಹೇಳುತ್ತಾ ಬಂದನು,
ನೀನು ಆತನ ಆರೋಗ್ಯವನ್ನ ಕಸಿದುಕೊಳ್ಳುವಾಗ ಆತನು ನಿನ್ನನ್ನು ಶಪಿಸುತ್ತಾನೆ ಎಂಬುದಾಗಿ ಆತನು ಹೇಳುತ್ತಾ ಬಂದನು. God allowed Satan to touch his body. There were boils and he was in such a pathetic situation. ದೇವರು ಸೈತಾನನಿಗೆ ಯೋಬನ ದೇಹದ ಮೇಲೆ ಆತನು ಆಜ್ಞೆಯನ್ನು ಕೊಡುವುದಕ್ಕೆ ಅಪ್ಪಣೆ ಕೊಟ್ಟನು. ಹಾಗಾಗಿ ಸೈತಾನನು ಅಂಗಾಲಿನಿಂದ ನಡುನೆತ್ತಿಯವರೆಗೂ ಭಯಂಕರವಾದ ಕುರುಗಳು ಉಂಟಾಗುವಂತೆ ಮಾಡಿದನು. Read chapter 2 verse 7 and 8. 2ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯೋಬನ ಗ್ರಂಥ 2ನೇ ಅಧ್ಯಾಯ 7 ಮತ್ತು 8. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. This is the time we read about Job's wife coming to the picture. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಯೋಬನ ಹೆಂಡತಿಯು ಇಲ್ಲಿ ಪ್ರವೇಶಿಸುವುದನ್ನ ಈ ಸಂದರ್ಭದಲ್ಲಿ ಪ್ರವೇಶಿಸುವುದನ್ನು ನಾವು ಗಮನಿಸುತ್ತೇವೆ. Read verse 9. 9ನೇ ವಚನವನ್ನ ನೋಡ್ರಿ. ಯೋಬನ ಗ್ರಂಥ 2ನೇ ಅಧ್ಯಾಯ 9ನೇ ವಚನ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. This is the reason for blaming Job's wife. ಇದು ಯೋಬನ ಹೆಂಡತಿಯನ್ನ ಟೀಕಿಸುವುದಕ್ಕೆ ಈ ವಾಕ್ಯವು ಇದು ಸಂಗತಿ ಆಗಿದೆ. Now if you listen carefully to verse 9, please read it again. Who is she blaming? ನೀವು 9ನೇ ವಚನವನ್ನ ಎಚ್ಚರಿಕೆಯಿಂದ ಗಮನಿಸುವುದಾದರೆ ಆಕೆಯು ಯಾರನ್ನ ದೂಷಿಸುತ್ತಾ ಇದ್ದಾಳೆ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ನೋಡ್ರಿ, 2ನೇ ಅಧ್ಯಾಯ 9ನೇ ವಚನವನ್ನ ಗಮನಿಸಿರಿ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. Many think that she is blaming her husband, but actually she is not blaming her husband, she is blaming God. ನಿಜವಾಗಿಯೂ ನಾವು ನೋಡುವಾಗ ಆಕೆಯು ತನ್ನ ಗಂಡನನ್ನ ದೂಷಿಸುತ್ತಾ ಇದ್ದಾಳೆ ಎಂಬುದಾಗಿ ಅನ್ನಿಸಿದರೂ ಸಹ ನಿಜವಾದ ಅರ್ಥದಲ್ಲಿ ಆಕೆಯು ದೇವರನ್ನೇ ದೂಷಿಸುತ್ತಾ ಇದ್ದಾಳೆ. She still consider her husband a man of integrity. ಆಕೆಯು ಇನ್ನೂ ಕೂಡ ಆತನ ಯಜಮಾನನ ಒಂದು ಯಥಾರ್ಥತೆ ಒಬ್ಬ ಯಜಮಾನನೆಂಬುದಾಗಿ ಪರಿಗಣಿಸುತ್ತಾ ಇದ್ದಾಳೆ. She is telling what Satan told that Job will do, curse God and die. ಆಕೆಯು ಹೇಳುತ್ತಿರುವುದು ಏನೆಂದರೆ, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಸೈತಾನನು ಹೇಳಿದಂತ ಮಾತನ್ನೇ ಆಕೆಯು ಹೇಳುತ್ತಾ ಇದ್ದಾಳೆ. Apostle Peter also said the same thing to Jesus Christ when he said, I am going to Jerusalem, they are going to kill me. Peter said, it should never happen to you. ಅಲ್ಲಿ ಪೇತ್ರನು, ಅಪೊಸ್ತಲನಾದ ಪೇತ್ರನು ಹೇಳಿದಂತ ಮಾತನ್ನೇ ಇಲ್ಲಿಯೂ ಸಹ ನಾವು ಗಮನಿಸುವಂತವರಾಗಿದ್ದೇವೆ. ಆತನು ಅಲ್ಲಿ ಹೇಳಿದ್ದೇನೆಂದರೆ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾಗ ಪೇತ್ರನು ಹೇಳಿದ್ದು ನಿಮಗೆ ಹಾಗೆ ಎಂದಿಗೂ ಆಗಬಾರದು ಎಂಬುದಾಗಿ ಪೇತ್ರನು ಹೇಳುವುದನ್ನು ಅಲ್ಲಿ ಗಮನಿಸುತ್ತೇವೆ. Jesus said, get behind me, Satan. ಆಗ ಯೇಸು ಕ್ರಿಸ್ತನು ಹೇಳಿದಂತ ಮಾತೇನೆಂದರೆ, ಸೈತಾನನೇ ನನ್ನಿಂದ ತೊಲಗಿ ಹೋಗು ಎಂಬುದಾಗಿ ಪೇತ್ರನಿಗೆ ಹೇಳುವಂತದನ್ನು ನೋಡ್ತೇವೆ. Peter was telling what Satan was giving in his mind. ಅಲ್ಲಿ ಪೇತ್ರನು ಹೇಳುತ್ತಿದ್ದದ್ದೇನೆಂದರೆ, ಸೈತಾನನು ತನ್ನ ಮನಸ್ಸಿನಲ್ಲಿ ಏನು ಹೇಳಿಕೊಟ್ಟನೋ ಅದನ್ನೇ ಉಚ್ಚರಿಸುವವನಾಗಿದ್ದನು. Here Job's wife is telling what Satan told that Job will do. ಇಲ್ಲೂ ಸಹ ಯೋಬನ ಹೆಂಡತಿ ಹೇಳುತ್ತಿರುವುದು, ಯೋಬನ ಹೆಂಡತಿಗೆ ಸೈತಾನನು ಏನು ಹೇಳಿಕೊಟ್ಟನೋ ಅದನ್ನೇ ಹೇಳುತ್ತಾ ಇದ್ದಾಳೆ. But we are more hard on Job's wife, we are not as hard on Peter. ನಾವು ಯೋಬನ ಹೆಂಡತಿಯ ಮೇಲೆ ತುಂಬಾ ಕಠೋರವಾಗಿ ಆಕೆಯನ್ನು ಟೀಕಿಸುತ್ತೇವೆ, ಆದರೆ ಪೇತ್ರನನ್ನ ಅಷ್ಟಾಗಿ ಟೀಕಿಸುವುದಿಲ್ಲ. Okay, now read verse 10. ಈಗ 10ನೇ ವಚನವನ್ನು ನೋಡೋಣ. ಯೋಬ 2:10. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ,
ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದೂ ಅವನ ತುಟಿಗಳಿಂದ ಹೊರಡಲಿಲ್ಲ. Now you pay attention to Job's statement about his wife. ತನ್ನ ಹೆಂಡತಿಯ ಕುರಿತಾಗಿ ಯೋಬನು ಹೇಳಿದ ಹೇಳಿಕೆಯನ್ನು ನೀವು ಗಮನವಿಟ್ಟು ಆಲೋಚಿಸಿರಿ. Job is not telling, oh fool, but he's telling, why are you talking now like a fool? ಅಲ್ಲಿ ಯೋಬನು ತನ್ನ ಹೆಂಡತಿಗೆ ಮೂರ್ಖಳು ನೀನು ಎಂಬುದಾಗಿ ಹೇಳುತ್ತಾ ಇಲ್ಲ, ಬದಲಾಗಿ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. Job was a righteous man. He wouldn't have married a fool. ಯೋಬನು ಒಬ್ಬ ನೀತಿವಂತನಾದ ಯಥಾರ್ಥ ಮನುಷ್ಯನು, ಆತನು ಒಬ್ಬ ಮೂರ್ಖಳನ್ನ ಮದುವೆ ಆಗುವಷ್ಟು ದಡ್ಡನಲ್ಲ. She was not such a woman before this. ಇದಕ್ಕಿಂತ ಮುಂಚಿತವಾಗಿ ಈ ಪ್ರಕಾರವಾಗಿ ಆತನ ಹೆಂಡತಿ ಇರಲಿಲ್ಲ. But now he's asking, now why are you talking like a fool? ಈಗ ಆತನು ಕೇಳ್ತಾ ಇರುವುದೇನೆಂದರೆ, ಆತನ ಹೆಂಡತಿಗೆ, ನೀನು ಯಾಕೆ ಮೂರ್ಖಳ ಹಾಗೆ ನೀನು ಮಾತನಾಡುತ್ತಿ ಎಂಬುದಾಗಿ. Why are you talking like this now? ಯಾಕೆ ಈಗ ಈ ಪ್ರಕಾರವಾಗಿ ಮಾತನಾಡುತ್ತಿ? My dear sisters or brothers, we also sometimes when we go through pain and difficulties, we say things that are wrong. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಂಥ ಒಂದು ನೋವಿನ ಸಂಗತಿಗಳನ್ನ ದಾಟಿ ಹೋಗುವಾಗ ನಾವು ಹೇಳುವುದೇನೆಂದರೆ, come again brother please come again. When difficulties come, we may also say like this. ಕೆಲವು ಸಾರಿ ಕಷ್ಟಗಳು ಬಂದಾಗ ನಾವು ಸಹ ಇದೇ ಪ್ರಕಾರವಾಗಿ ನಾವು ಮಾತನಾಡುತ್ತೇವೆ. Look at James chapter 3 verse 1 and 2. What is James saying in James epistle chapter 3 1 and 2? ಯಾಕೋಬನ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ನೀವು ಗಮನಿಸಿರಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. James is telling, including himself, many a times we go wrong in our words. ಯಾಕೋಬನು ತನ್ನನ್ನೂ ಒಳಗೊಂಡಂತೆ ಹೇಳುವುದೇನೆಂದರೆ, ನಾವೆಲ್ಲರೂ ಅನೇಕ ವಿಷಯಗಳಲ್ಲಿ ತಪ್ಪುತ್ತೇವೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. In our words sometimes we do wrong. ನಾವು ಕೆಲವು ಸಾರಿ ನಾವು ತಪ್ಪನ್ನು ಮಾಡುವಂತವರಾಗಿದ್ದೇವೆ. ಮಾತಿನಲ್ಲಿ, in our words. ಮಾತಿನಲ್ಲಿ ನಾವು ತಪ್ಪುತ್ತೇವೆ. Now let us look at why she said like this. ನಾವು ಈಗ ಯಾಕೆ ಹೀಗೆ ಹೇಳಿದಳು ಎಂಬುದಾಗಿ ನಾವು ಸ್ವಲ್ಪ ನೋಡೋಣ. Now let us understand Job's loss of the children and property was her loss also. ನಾವು ಅರ್ಥ ಮಾಡಿಕೊಳ್ಳಬೇಕು, ಯೋಬನು ತನ್ನ ಮಕ್ಕಳನ್ನು ಆಸ್ತಿಯನ್ನು ಕಳಕೊಂಡನು ಎಂಬುದಾಗಿ ಹೇಳುವಾಗ ಆಕೆಗೂ ಸಹ ಮಕ್ಕಳು ಮತ್ತು ಆಸ್ತಿಯು ಕಳಕೊಂಡವಳೇ ಆಗಿದ್ದಾಳೆ. The 10 children of Job were her children. 10 ಮಂದಿ ಯೋಬನ ಮಕ್ಕಳು ಅವಳಿಗೂ ಸಹ ಸಂಬಂಧಪಟ್ಟವರಾಗಿದ್ದಾರೆ. No, it was her children also. ಹೌದು, ಅವಳ ಮಕ್ಕಳು ಕೂಡ ಆಗಿದ್ದಾರೆ. So his loss was her loss. ಆತನಿಗೆ ಎಷ್ಟು ನಷ್ಟವಾಯಿತೋ ಆಕೆಗೂ ಕೂಡ ಅಷ್ಟೇ ನಷ್ಟವಾಗಿದೆ. She carried those children, babes in her womb for 9 months, 90 months. If you multiply with 10, and how much she might have grieved by the loss of her children. ನೋಡ್ರಿ, ಒಬ್ಬ ಮಗುವಿಗೆ 9 ತಿಂಗಳನಂತೆ ನೀವು ಲೆಕ್ಕ ಹಾಕುವಾಗ 10 ಮಕ್ಕಳಿಗೆ 9 ತಿಂಗಳಂತೆ 90 ತಿಂಗಳು ಗರ್ಭದಲ್ಲಿ ಅವರನ್ನು ಹೊತ್ತು ತಿರುಗಿದಂತ ಹೆಂಗಸಿಗೆ ಎಷ್ಟು ನೋವಾಗಿರಲಿಕ್ಕಿಲ್ಲ. A wife's part in the birth of a child is much more serious, long and painful than a husband's role. ಒಬ್ಬ ಮಹಿಳೆಯು ತನ್ನ ಗರ್ಭದಲ್ಲಿ ಒಂದು ಮಗುವನ್ನ 9 ತಿಂಗಳು
ಹೊತ್ತು ಹೆತ್ತು ಸಾಕಲಿಕ್ಕೆ ಇರ್ತಕ್ಕಂಥ ನೋವು ಅದು ಒಬ್ಬ ಪುರುಷನ ಗಂಡನಿಗಿಂತಲೂ ಹೆಚ್ಚಿನದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. But all the husbands who are listening, listen very carefully to what I am going to say. ನಾನು ಹೇಳುತ್ತಿರುವುದನ್ನ ನನ್ನನ್ನು ಕೇಳಿಸಿಕೊಳ್ಳುತ್ತಿರುವಂತ ಗಂಡಂದಿರು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ನನ್ನ ಮಾತುಗಳನ್ನು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Many times we fail to understand our wife's role in the bringing of a child to the earth, to the world. ಪ್ರಪಂಚಕ್ಕೆ ನಮ್ಮ ಮಗುವನ್ನ ಮಗನನ್ನ ಮಗಳನ್ನ ಕೊಡುವುದರಲ್ಲಿ ನಮ್ಮ ಹೆಂಡತಿಯರ ಪಾತ್ರ, ಆಕೆಯ ಸಂಕಟ, ನೋವು ಎಷ್ಟಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳದಂತ ಪತಿಗಳು ನಾವಾಗಿರುತ್ತೇವೆ. Our part as husband in the birth of a child is very short and our role is very pleasureful. I hope you understand what I'm telling. ನಾನು ಹೇಳುತ್ತಿರುವುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂಬುದಾಗಿ ನೆನೆಸ್ತೇನೆ. ಪುರುಷರಾಗಿ, ಯಜಮಾನರಾಗಿ, ಗಂಡಂದಿರಾಗಿ ನಮ್ಮ ಒಂದು ಮಗುವಿನ ನಮ್ಮ ಪಾರ್ಟ್ ವೆರಿ ಶಾರ್ಟ್ ಅಂಡ್ ವೆರಿ ಪ್ಲೆಷರ್ಫುಲ್. ಒಂದು ಮಗುವನ್ನ ಪ್ರಪಂಚಕ್ಕೆ ಕೊಡುವುದರಲ್ಲಿ ಪುರುಷರಾಗಿ ನಮ್ಮ ಪಾತ್ರ ಎಷ್ಟೆಂದರೆ ಬಹಳ ಕಡಿಮೆ ಒಂದು ಸಮಯದ್ದು ಮತ್ತು ಅದರಲ್ಲೂ ನಾವು ಆನಂದವನ್ನ ತೆಗೆದುಕೊಳ್ಳುವಂತ ಸಮಯವು ಅದಾಗಿದೆ. ಬಟ್ ಎ ವೈಫ್ಸ್ ರೋಲ್ ಇನ್ ಇಟ್ ಈಸ್ ಲಾಂಗ್ ಅಂಡ್ ಪೇನ್ಫುಲ್. ಆದರೆ ಒಬ್ಬ ಮಹಿಳೆಯ ಆ ಒಂದು ಮಗುವನ್ನ ಕೊಡುವಂತ ಒಂದು ಕಾರ್ಯದಲ್ಲಿ ಮಹಿಳೆಯ ಪಾತ್ರವು ಅದು ದೀರ್ಘಕಾಲವಾಗಿಯೂ ನೋವಿನಿಂದ ಕೂಡಿದಂತ ಒಂದು ಪಾತ್ರವಾಗಿ ಆಕೆ ವಹಿಸಿಕೊಳ್ಳುವಂತವಳಾಗಿದ್ದಾಳೆ. From the time of conception, she will have morning sickness. She will have a lot of problem carrying this baby 9 months in her womb. She cannot sit properly. She cannot stand properly. If she is diabetic, more problem. And then finally something called the labor pain to bring a baby into the world. ಪ್ರಪಂಚಕ್ಕೆ ಒಂದು ಮಗುವನ್ನ ಕೊಡುವುದಕ್ಕೆ ಪ್ರಾರಂಭಿಕ ಹಂತ ಆಕೆಯು ಗರ್ಭಧರಿಸಿದಾಗ ಆಕೆಗೆ ಮುಂಜಾನೆಯ ಒಂದು ಅನಾರೋಗ್ಯ ಸ್ಥಿತಿಗತಿಗಳು, ವಾಂತಿಯಾಗುವಂಥದ್ದು, ತಲೆ ಸುತ್ತುವಂಥದ್ದು, ಸರಿಯಾಗಿ ಕೂತುಕೊಳ್ಳಲಾಗುವುದಿಲ್ಲ, ಸರಿಯಾಗಿ ನಿದ್ರಿಸಲಾಗುವುದಿಲ್ಲ. ಅದರಲ್ಲೂ ಅಂತಿಮವಾಗಿ 9ನೇ ತಿಂಗಳಿನಲ್ಲಿ ಆ ಹೆರಿಗೆಯ ಬೇನೆಯನ್ನು ಅನುಭವಿಸುವಂಥದ್ದು ಅದು ಅಷ್ಟು ಸಾಮಾನ್ಯವಾದಂಥ ಸಂಕಟಗಳಲ್ಲ. We husbands many times, including me, we fail to understand the role of a woman in the birth of a child. ಒಂದು ಮಗುವಿನ ಜನನವನ್ನ ಈ ಲೋಕಕ್ಕೆ ಕೊಡುವುದಕ್ಕಾಗಿ ಒಬ್ಬ ಮಹಿಳೆಯು, ನಮ್ಮ ಹೆಂಡತಿಯರು ಪಡುವಂತ ಶ್ರಮೆ ಏನು ಎಂಬುದನ್ನ ಯಜಮಾನರುಗಳು, ಗಂಡಂದಿರಾಗಿ ನಾವೆಂದಿಗೂ ನನ್ನನ್ನು ಒಳಗೊಂಡಂತೆ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. And when I was in America, we had the opportunity, the husbands have an opportunity to watch the labor pain, watch the birth of a baby. ಅಮೆರಿಕದಲ್ಲಿ ಒಂದು ಅವಕಾಶ ಉಂಟು, ತನ್ನ ಹೆಂಡತಿಯ ಹೆರಿಗೆಯ ಬೇನೆಯನ್ನ ನೋಡುವುದಕ್ಕೂ ಹೆರಿಗೆಯ ಒಂದು ಕಾರ್ಯವನ್ನ ಗಮನಿಸುವುದಕ್ಕೂ ಅಲ್ಲಿ ಅವಕಾಶವಿದೆ. So they give us some training how, because some husbands will faint when they see that pain. So they give us some class how to attend the labor pain in the labor room, and I was given that privilege to watch the birth of my son. ಅಲ್ಲಿ ಅಮೆರಿಕದಲ್ಲಿ ಹೆರಿಗೆಯ ಕೋಣೆಯಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ಗಂಡಂದಿರಿಗೆ ಒಂದು ತರಬೇತಿಯನ್ನು ಕೊಡುತ್ತಾರೆ. ಕೆಲವು ಗಂಡಂದಿರು ಮೂರ್ಛೆ ಹೋಗುತ್ತಾರೆ ಅಂತ ಸನ್ನಿವೇಶಗಳನ್ನು ನೋಡುವಾಗ ಅದಕ್ಕೋಸ್ಕರವಾಗಿ ಒಂದು ತರಬೇತಿಯನ್ನು ಕೊಟ್ಟು ತನ್ನ ಹೆಂಡತಿಯು ಅನುಭವಿಸುವಂತಹ ಹೆರಿಗೆಯ ಬೇನೆಯಲ್ಲಿ ಹೇಗೆ ನಡ್ಕೊಳ್ಳಬೇಕು, ಹೇಗೆ ಸುಧಾರಿಸಬೇಕು ಎಂಬುದನ್ನು ಕೊಡುವಂತವರಾಗಿದ್ದಾರೆ. ಅಂತ ಒಂದು ಸನ್ನಿವೇಶದಲ್ಲಿ ನನ್ನ ಮಗನು ಹೇಗೆ ಹುಟ್ಟಿದನೆಂಬುದನ್ನು ನಾನು ಸಹ ಗಮನಿಸಿದ್ದೇನೆ. Since then, I have a greater appreciation for what women go through for the birth of a baby. ಒಂದು ಮಗುವನ್ನ ಜನನ ಕೊಡುವುದರಲ್ಲಿ ತಾಯಿಯು ಎಷ್ಟು ನೋವನ್ನು ಅನುಭವಿಸುತ್ತಾಳೆ ಎಂಬುದನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ. The Phinehas' wife, Eli, the priest, daughter-in-law, she died giving birth to a baby. ಏಲಿಯ ಸೊಸೆಯಾದಂತ ಫಿನೆಹಾಸನ ಹೆಂಡತಿಯು ಹೆರಿಗೆ ಆಗುವಾಗ ಆಕೆಯು ಸತ್ತಳು. Rachel, when giving birth to Benjamin, she died. ರಾಹೇಲಳು, ಯಾಕೋಬನ ಹೆಂಡತಿಯಾದಂತ ರಾಹೇಲಳು ಬೆನ್ಯಾಮೀನನನ್ನ ಹೆರುವಾಗ
ಆಕೆಯು ಪ್ರಾಣ ಬಿಟ್ಟಳು. Many women die giving birth to baby. ಅನೇಕ ಮಹಿಳೆಯರು ಒಂದು ಮಗುವನ್ನ ಹೆರುವ ಕಾಲದಲ್ಲಿ ತಮ್ಮ ಪ್ರಾಣವನ್ನ ಬಿಡುವುದಕ್ಕಿದ್ದಾರೆ. We husbands, fathers need to understand the role of a woman. How much, not only the 9 months, even after birth, how long she has to wean that child, feed that child, lose the sleep. How many times we husbands don't care, or we don't take it very seriously. Remember the role of a wife during this, not only the pregnancy, not only the delivery, how many months and years she has to work very hard. Do we husbands really appreciate and understand the role of our wives, our mothers? ಗಂಡಂದಿರಾಗಿ ನಮ್ಮ ಹೆಂಡತಿಯರು ಅನುಭವಿಸುವಂತ ಅಥವಾ ನಮ್ಮ ತಾಯಂದಿರು ಅನುಭವಿಸಿದಂತ ಈ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೋ? ಅವರು ಗರ್ಭಧರಿಸಿದ ದಿನದಿಂದಲೂ 9 ತಿಂಗಳು ಹೊರುವುದರಲ್ಲಿ ಮತ್ತು ಹೆರುವುದರಲ್ಲಿ ಮತ್ತು ಅದಾದ ನಂತರ ಮಗುವಿಗೆ ಹಾಲುಣಿಸಿ ಕಾಪಾಡುವುದರಲ್ಲಿ ಎಷ್ಟು ರಾತ್ರಿಗಳು ಅವರು ನಿದ್ರೆಗೆಟ್ಟು ಅವರು ಕಾಪಾಡುವಂಥವರಾಗಿದ್ದಾರೆ, ಎಷ್ಟು ಶ್ರಮೆಯನ್ನು ಅನುಭವಿಸುವಂಥವರಾಗಿದ್ದಾರೆ ನಮ್ಮ ಹೆಂಡತಿಯರು, ನಮ್ಮ ತಾಯಂದಿರು ಎಂಬುದನ್ನು ನಾವು ನಿಜವಾಗಿ ಗಂಡಂದಿರಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೋ? With that in mind, think about Job's wife who gave birth to 10 children. ಈ ಒಂದು ಮನೋಭಾವದಲ್ಲಿ ಇದನ್ನ ಮರೆಯದೆ ಯೋಬನ ಹೆಂಡತಿ 10 ಮಕ್ಕಳನ್ನ ಹೆತ್ತಳು ಎಂಬುದಾಗಿ ಹೇಳುವಾಗ ಎಷ್ಟು ಶ್ರಮೆಯನ್ನು ಅನುಭವಿಸಿದ್ದಾಳೆ ಅರ್ಥ ಮಾಡಿಕೊಳ್ಳಿರಿ. Job's loss was her loss. It was actually more painful to her as a mother. ಯೋಬನು ಎಷ್ಟು ನಷ್ಟವನ್ನು ಅನುಭವಿಸಿದನೋ, 10 ಮಕ್ಕಳು ನಾಶವಾದರು ಎಂಬುದಾಗಿ ಹೇಳಿದ್ರೆ ಎಷ್ಟು ನಷ್ಟವನ್ನು ಅನುಭವಿಸಿದನೋ ಅಷ್ಟೇ ನಷ್ಟವನ್ನ, ಅದಕ್ಕಿಂತಲೂ ಹೆಚ್ಚಿನದಾಗಿ ನೋವು ಉಂಟು ಮಾಡತಕ್ಕಂತ ನಷ್ಟವನ್ನ ಯೋಬನ ಹೆಂಡತಿಯು ಅನುಭವಿಸಿದ್ದಾಳೆ. My daughter had a skin allergy when we moved to Bangalore. ಪ್ರಿಯ ಸಹೋದರರ ಮಗಳು ಬೆಂಗಳೂರಿಗೆ ಬಂದ ನಂತರ ಚರ್ಮದ ವ್ಯಾಧಿಯನ್ನು ಅನುಭವಿಸುತ್ತಾ ಬಂದಳು. Many a times I go for the ministry in different places. It was my wife who had to endure all of that, sometimes without sleepless night, to help her. ಸೇವೆಯ ನಿಮಿತ್ತವಾಗಿ ನಾನು ಬೇರೊಂದು ಊರಿಗೆ ಹೋದಾಗ ನನ್ನ ಮಗಳನ್ನು ಉಪಚರಿಸುವ ಕಾರ್ಯದಲ್ಲಿ ನನ್ನ ಪತ್ನಿಯು ಅನೇಕ ರಾತ್ರಿಗಳು ನಿದ್ರೆಗೆಟ್ಟು ಆಕೆಯನ್ನು ಉಪಚರಿಸುತ್ತಾ ಬಂದಿದ್ದಾರೆ. There was one time the pain was so heavy that my wife asked, why did you bring us to India? ಒಂದು ಸನ್ನಿವೇಶ ಹೀಗೆ ಬಂತು. ಆಕೆಗೆ ಇದ್ದಂತಹ ಘೋರವಾದಂತ ವ್ಯಾಧಿಯ ನಿಮಿತ್ತ ನನ್ನ ಹೆಂಡತಿಯು ಒಂದು ಪ್ರಶ್ನೆಯನ್ನು ಮಾಡಿದರು ನನಗೆ, ಯಾಕೆ ನಮ್ಮನ್ನ ಭಾರತ ದೇಶಕ್ಕೆ ಕರೆದುಕೊಂಡು ಬಂದಿರಿ ಎಂಬುದಾಗಿ ಪ್ರಶ್ನಿಸಿದರು. Maybe I gave a very difficult answer to her, as if she don't understand the ministry. But now looking back, I say, what a fool I was. I was talking like a fool, not understanding the pain of a mother, a pain of a wife. ನಾನು ಅವರಿಗೆ ಕೊಟ್ಟಂತ ಉತ್ತರ ಎಷ್ಟು ಕಠೋರವಾಗಿತ್ತು ಎಂಬುದಾಗಿ ಈಗ ನನಗೆ ಅರ್ಥವಾಗ್ತದೆ. ನನ್ನ ಸೇವೆಯ ನಿಮಿತ್ತವಾಗಿ ಅವರಿಗೆ ಕೊಟ್ಟಂತ ಉತ್ತರ ಆಕೆಗೆ ಎಷ್ಟು ಬಾಧೆಯನ್ನು, ನೋವನ್ನು ಉಂಟು ಮಾಡಿತು ಎಂಬುದು ನನಗೆ ಅರ್ಥವಾಗಲಿಲ್ಲ. ಆ ದಿವಸಗಳಲ್ಲಿ ನಾನು ಮೂರ್ಖನ ಹಾಗೆ ನಾನು ಮಾತಾಡಿದ್ದು ಈಗ ನನಗೆ ನೋವನ್ನು ಉಂಟು ಮಾಡುತ್ತದೆ. God is not the author of evil, but he allows it in our life to mold us. And Job was being molded, blessed. And this woman, she only said one time to Job like this. ದೇವರು ಎಂದಿಗೂ ಆತನು ಕೆಡುಕಿಗೆ ಕಾರಣನಲ್ಲ. ಕೆಲವು ಸಾರಿ ಆತನು ನಮ್ಮನ್ನು ಈ ಪರೀಕ್ಷೆಯ ಮೂಲಕವಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನೋಡ್ರಿ, ಯೋಬನ ಹೆಂಡತಿಯು ಒಂದೇ ಒಂದು ಸಾರಿ ತನ್ನ ಯಜಮಾನನ ಕುರಿತಾಗಿ ಈ ರೀತಿಯಾಗಿ ಮಾತನಾಡಿದಳು. Once the husband corrected her lovingly, she never opened her mouth again. ಒಂದು ಸಾರಿ ಸರಿಯಾದ ಕ್ರಮದಲ್ಲಿ ತನ್ನ ಯಜಮಾನನು ಆಕೆಗೆ ಉತ್ತರವನ್ನ ನೀಡಿದಾಗ ಆಕೆಯು ಬಾಯಿ ಮುಚ್ಚಿಕೊಂಡಳು, ಮತ್ತೆಂದೂ ಮಾತನಾಡಲೇ ಇಲ್ಲ. How many times we as husband and wife, not one time, how many times we say
we still don't learn. We make the same mistake again, don't we? ನಾವು ಯಜಮಾನರುಗಳಾಗಿ ನಾವು ಎಷ್ಟು ಸಾರಿ ಮಾಡಿದ ತಪ್ಪನ್ನೇ ಮಾಡುವಂತವರಾಗಿರುತ್ತೇವೆ. ಒಂದು ಸಾರಿ ಅಲ್ಲ, ಎಷ್ಟು ಸಾರಿ ನಾವು ಆಕೆಗೆ ನೋವನ್ನು ಉಂಟು ಮಾಡುವ ರೀತಿಯಲ್ಲಿ ನಾವು ಮಾತನಾಡ್ತೇವೆ. A few more things to talk about Job's wife. Lord willing, we will do it next week. Time is gone. I don't want to take any more time. An amazing woman she was. We will look at the rest of the qualities of Job's wife next week. ಈಗ ಸಮಯವು ಕಳೆದಿರುವುದರಿಂದ ಹೆಚ್ಚಿನ ಸಮಯವನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಯೋಬನ ಹೆಂಡತಿಯ ಅದ್ಭುತವಾದಂಥ ಸಂಗತಿಗಳನ್ನು ಇನ್ನೂ ಹೆಚ್ಚಿನದಾಗಿ ನಾವು ಅದರ ಕುರಿತಾಗಿ ಮುಂದಿನ ವಾರದಲ್ಲಿ ನಾವು ಕಲಿಯುವುದಕ್ಕಿದ್ದೇವೆ. ಆದುದರಿಂದ ನಾವು ಸಮಯ ಮೀರಿದ್ದರಿಂದ ನಾವು ಇಲ್ಲಿಗೆ ನಾವು ನಿಲ್ಲಿಸುವಂತವರಾಗಿದ್ದೇವೆ. The role is amazing, and may God richly bless you to raise your children, build your home for the glory of God. ದೇವರನ್ನು ಮಹಿಮೆ ಪಡಿಸುವ ಹಾಗೆ ನಿಮ್ಮ ಮಕ್ಕಳನ್ನ ಸಾಕಿ ಬೆಳೆಸುವುದರಲ್ಲಿ ಮಹಿಳೆಯರಾದಂಥ ನಿಮ್ಮ ಪಾತ್ರವು ಬಹು ವಿಶೇಷವಾದದ್ದು ಎಂಬುದಾಗಿ ತಿಳಿಸುತ್ತೇವೆ.